ನನ್ನ ಸ್ನೇಹಿತ ಉಳ್ಕೊಂಡೆ ಮುಂಚೆ ಯಾವಾಗ ಹೇಳ್ತಾ ಇರ್ತಾನೆ, ನಮ್ಮ ಎದೆಲಿ ಒಂದು ಹಣತೆ ಹಚ್ಚಿದೆ, ಆ ಹಣತೆ ಯಾವಾಗಲೂ ಕೂಡ ಬೆಳಗ್ತಾನೆ ಇರ್ತದೆ, ಅದು ಆರಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಮ್ಮ ಎದೆಗಳಲ್ಲಿ ಆ ಕಾರುಣ್ಯದ ಹಣತೆಯನ್ನು ಹಚ್ಚಿಟ್ಟಿದ್ದು DSS. ಆ ಕಾರಣಕ್ಕೋಸ್ಕರ ನಾವ್ ಯಾವತ್ತೂ ಜೀವಂತವಾಗಿರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಮೀಸಲಾತಿ ಅಂತಕ್ಕಂಥದ್ದು ಈಗಿನ ಸತ್ಯ ಅಲ್ಲ. 1918ರಲ್ಲಿ ಮಿಲ್ಲರ್ ಕಮಿಟಿ ಅಂತ ಮೈಸೂರು ಪ್ರಾಂತ್ಯ ರಚನೆ ಆಗುತ್ತೆ, ಜನ ಗೊತ್ತಿರುತ್ತೆ ಮೋಸ್ಟ್ಲಿ, ನನಗೆ ವಿಚಾರ ಕ್ಷಮಿಸಿ. ಅಲ್ಲಿಂದ ಆರಂಭ ಆದಂತಹ ಪರ ವಿರೋಧ ಚರ್ಚೆ, ಪ್ರತಿಭೆ ಮತ್ತು ಜಾತಿ ಆಧಾರಿತ ಅಂತಕ್ಕಂಥ ಪ್ರಶ್ನೆ ಇನ್ನೂ ಕೂಡ ಮುಂದೆ ಬಂದಿದೆ. ಮೊನ್ನೆಯೂ ಕೂಡ ಆಗಸ್ಟ್ 1ಕ್ಕೆ ಒಳ ಮೀಸಲಾತಿ ತೀರ್ಪು ಬಂತು. ಅದರಲ್ಲೂ ಕೂಡ ಕೆನಪದವನ್ನ ಮೆನ್ಷನ್ ಮಾಡಿದೆ ತೀರ್ಪಲ್ಲಿ. ಅದಾದ್ರು ಬೈಂಡಿಂಗ್ ಮಾಡಿಲ್ಲ. ಬೈಂಡಿಂಗ್ ಅಂತ ಆದೇಶ, ನೀವು ಕೆನಪದ ಮಾಡ್ಲೇಬೇಕು ಅಂತ ಹೇಳಿಲ್ಲ. ಅದು ತಮಗೆ ಸಮಾಧಾನಕರ. ಒಳ ಮೀಸಲಾತಿ ಜಾರಿ ಆದಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ರಿ ಅಂತಂದ್ರೆ, ಒಳ ಮೀಸಲಾತಿ ಯಾವತ್ತೂ ಕೂಡ ಒಂದು ಬೇಗುದಿ. ಉಳ್ಳವರಿಗೆ ಅದು ಬಿಸಿ ತುಪ್ಪ ಆಗ್ತಾ ಇರ್ತದೆ, ಇಲ್ಲದಂತ ನಮಗೆ ಯಾವತ್ತೂ ಕೂಡ ಒಂದು ಹಕ್ಕಾಗಿ ನಮಗೆ ಸಿಗ್ತಾ ಇದೆ. ಸೊ ಹಾಗೆ ಬಂದಾಗ ನನ್ಗೆ ಇವತ್ತು ಕೊಟ್ಟಂತ ಟಾಪಿಕ್ ಏನಪ್ಪಾ ಅಂತಂದ್ರೆ, ಒಳ ಮೀಸಲಾತಿ ಮತ್ತು ಒಳಗೊಳ್ಳುವಿಕೆ ಸವಾಲು ಅನ್ನೋ ವಿಚಾರ. ಇಲ್ಲಿ ನೀವು ತುಂಬಾ ಜನ ಯುವಕರಿದ್ದೀರಿ, ನೀವು ಕಾಯ್ದೆಲ್ಲ ಅನುಭವಿಸುತ್ತೀರಿ. ಈ ಸ್ಕಾಲರ್ಶಿಪ್ ಕೊಡ್ಬೇಕಾದ್ರೆ ನಿಲ್ಸಿ ಕೊಡ್ತಕ್ಕಂಥದ್ದು, SC ಮಕ್ಕಳಿಗೆ ನಿಂತ್ಕೊಳ್ಳಿ ತಗೊಳ್ಳಿ, ಅದನ್ನ ನಾವೇ ಅನುಭವಿಸ್ತೀವಿ. ಇವಾಗ ಇನ್ನು ಕೂಡ ಅರ್ಜಿ ಹಾಕಬೇಕಾದ್ರೆ ಕೇಳ್ತಾರೆ, ಬಹಿರಂಗವಾಗಿ ಕ್ಲಾಸ್ ಮಾಡಿ ಕೇಳ್ಬಿಡ್ತಾರೆ. ಅವ್ರು ನಾವು ಮುಜುಗರಕ್ಕೀಡಾಗೋದು ಇವೆಲ್ಲ ಅನುಭವಿಸ್ತೀವಿ. ಯಾಕೆಂದ್ರೆ ಮೀಸಲಾತಿ ಕಾರಣಕ್ಕೋಸ್ಕರ. ಅಷ್ಟು ಮಾತ್ರ ಅಲ್ಲ, ಈಗಿನ ಕಾಲಘಟ್ಟದಲ್ಲಿ ಒಂದು ವರ್ಗ ಸೃಷ್ಟಿಯಾಗಿದೆ ನಮ್ಮಲ್ಲಿ. ಏನಪ್ಪಾ ಅಂತಂದ್ರೆ, ಮೀಸಲಾತಿನೇ ಬೇಡ. ಯಾಕೆ ಬೇಕು ಮೀಸಲಾತಿ? ಸಾಕಲ್ವಾ ಅನ್ನೋ ರೀತಿ ನಮ್ಮಲ್ಲಿ ಹಾಗಾದ್ರೆ ಮೀಸಲಾತಿ ವಿಚಾರಕ್ಕೆ ಬಂದಾಗ, ಆ ಸವಾಲನ್ನು ಎದುರಿಸಬೇಕು ಬಂದಾಗ, ನಾವು ಮುಖ್ಯವಾಗಿ ನನ್ನ ಅನ್ಸುತ್ತೆ ನಾವು 7 ವಿಚಾರಗಳನ್ನ ಕಂಡ್ಕೋಬೇಕು. ನಾನು 3 ವರ್ಷ ಅಲ್ಲ, ಬೇಗ ಮುಗಿಸ್ತೀನಿ. 7 ವಿಚಾರದಲ್ಲಿ ಮೊಟ್ಟ ಮೊದಲ ವಿಚಾರವೇ ಮೀಸಲಾತಿ ಅಂದ್ರೆ ಏನು. ಆಮೇಲೆ ವ್ಯವಸ್ಥೆ ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ ಅದ್ರ ಬಗ್ಗೆ. 2ನೇದು, ಮೀಸಲಾತಿ ನಮ್ಗೆ ಹೇಗ್ ಬೇಕು. 3ನೇದು, ಮೀಸಲಾತಿ ಯಾರಿಗೆಲ್ಲ ಇದೆ. ಮೀಸಲಾತಿ ಯಾರಿಗೆಲ್ಲ ಇದೆ ಮಾತಕ್ಕೆ ಸಾಕು. ಮೀಸಲಾತಿ ಅಂದ್ರೆ SC ST ಎಷ್ಟು ಕೊಡ್ಬೇಕ್ರಿ, ಎಷ್ಟು ವರ್ಷ ಕೊಡ್ಬೇಕ್ರಿ ಅಂದ್ರೆ SC ST ಅಷ್ಟೇ ಬಳಸ್ತಾರೆ. ಯಾಕೆಂದ್ರೆ ಸುಮಾರು ಜನ ಕಲ್ತ್ಕೊಂಡಿದ್ದಾರೆ ಏನಪ್ಪಾ ಅಂದ್ರೆ SC ST ಮಾತ್ರ ಮೀಸಲಾತಿ ಇದೆ ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ. 4ನೇದಾಗಿ, ಹಾಗಾದ್ರೆ ಮೀಸಲಾತಿ ಒಂದು ಇತಿಹಾಸ ಇದೆಯಾ? ಇತಿಹಾಸ ಇದ್ರೆ ಎಲ್ಲಿಂದ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇನ್ನ ಮೀಸಲಾತಿ ವಿರೋಧಿ ಶಕ್ತಿಗಳು ಯಾವ್ಯಾವ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ಕೂಡ. ನಂತರ ಮೀಸಲಾತಿಯನ್ನ ಒಳಗೊಳ್ಳುವಿಕೆ ಹೇಗ್ ಮಾಡೋದು, ಆ ಸವಾಲಿದೆಯಲ್ಲ, ಅದನ್ನ ನಾವೆಲ್ಲ ಸ್ವೀಕರಿಸೋದು. ನಮ್ಮಲ್ಲಿ ಬೇರೆ ಹೇಳ್ತಾ ಇದ್ವಿ ಮೀಸಲಾತಿ ನಮ್ಮ ಹಕ್ಕು ಅಂತ. ಬಟ್ ನಾವು ನಮ್ಮಲ್ಲಿ ಒಂದು ಪ್ರಜ್ಞೆ ಇದೆಯಲ್ಲ, ಆ ಮೀಸಲಾತಿ ಪ್ರಜ್ಞೆ, ಅದನ್ನ ಹೇಗೆ ಒಳಗೊಳಿಸಬಹುದು ನಾವು. ಕಡೆದಾಗಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮೀಸಲಾತಿಗೆ ಏನಾದ್ರು ಮಿತಿ ಇದೆಯೇ? ಮೀಸಲಾತಿ ಅಲ್ಟಿಮೇಟಾ ಅಥವಾ ಮೀಸಲಾತಿ ಒಂದು ಮಿತಿ ಇದೆಯೇ? ಇಷ್ಟನ್ನು ಚರ್ಚೆ ಮಾಡಿ ನನ್ನ ಮಾತನ್ನ ಕನ್ಕ್ಲೂಡ್ ಮಾಡಿ ಅತಿ ಬೇಗ ಒಂದು 20 ನಿಮಿಷ ಚರ್ಚೆಗೆ ಜಾಸ್ತಿ ಸಮಯ ತಗೋಣ. ಯಾಕಂದ್ರೆ ಮಿಸ್ಸಿಂಗ್ ಲಿಂಕ್ ತುಂಬಾ ಇರ್ತಾರೆ. ಮಾತಾಡಬೇಕಾದ್ರೆ ಮಧ್ಯೆ ಕೊಟ್ಟಿ ಸಿಕ್ಕಿರಲ್ಲ, ಆ ಲಿಂಕ್ ನ ಪತ್ತೆ ಹಚ್ಚಿ ನೀವು ಪ್ರಶ್ನೆ ಕೇಳದೆ ಗಂಡು ತಪ್ಪದ ಇನ್ನು ಹೆಚ್ಚೊತ್ತು ಚರ್ಚೆಯಲ್ಲಿ ಭಾಗವಹಿಸ್ಕೊಂಡು. ಮೊದಲನೇದಾಗಿ, ಮೀಸಲಾತಿ ಅಂದ್ರೆ ಏನು? ಸುಮಾರು ಜನ ಮೀಸಲಾತಿ ಅಂತಂದ್ರೆ ಭಿಕ್ಷೆ ಅಂತ ಹಿಂದೆ ಹೇಳ್ತಾರೆ. ಮೀಸಲಾತಿ ಭಿಕ್ಷೆ ಕೊಟ್ಟಿದ್ದೀವಿ ನಿಮ್ಗೆ, ತಗೊಂಡ್ರಪ್ಪ ನೀವು, ಗೌರ್ಮೆಂಟ್ ಬ್ರಾಹ್ಮಣರು ನೀವು SC ಅಂತ ಹೇಳಿ. ಆದ್ರೆ ಮೀಸಲಾತಿ ಅಂದ್ರೇನೆ ಪ್ರಾತಿನಿಧ್ಯ ಅಂತ, ರೆಪ್ರೆಸೆಂಟೇಷನ್. ಸಿಂಗಲ್ ವರ್ಡ್. ಇದನ್ನ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಬೇರೆ ದೇಶದಲ್ಲಿ ಕರ್ತಾರೆ. ಅಮೆರಿಕ, ಜಪಾನ್, ಗ್ರೀಸ್. ನಾವು ಅನ್ಕೊಂಡಿದೀವಿ ಏನಂದ್ರೆ ಕೇವಲ ಭಾರತ ದೇಶದಲ್ಲಿ ಮಾತ್ರ ಮೀಸಲಾತಿ ಕಲ್ಪನೆ ಇದೆ ಅಂತ. ಇಲ್ಲ, ಭಾರತವನ್ನು ಬಿಟ್ಟು ಸುಮಾರು 150ಕ್ಕೂ ಹೆಚ್ಚು ದೇಶಗಳಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತಕ್ಕಂತಹ ಒಂದು ಪದದ ಅಡಿಯಲ್ಲಿ ಆ ರೀತಿ ಮೀಸಲಾತಿ ಜಾರಿಯಲ್ಲಿದೆ. ಅವರೆಲ್ಲರೂ ಕೂಡ ಗಟ್ಟಿಯಾಗಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಮೀಸಲಾತಿ ಅಂತಂದ್ರೆ ಪ್ರಾತಿನಿಧ್ಯ, ರೆಪ್ರೆಸೆಂಟೇಷನ್. ಅದೇನಂತ ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಪ್ರಾತಿನಿಧ್ಯ ಸುಮಾರು ಜನ ಇದು ಗೊತ್ತೇ ಇಲ್ಲ. ಪ್ರಾತಿನಿಧ್ಯ ಅಂದ್ರೆ ಏನು, ಮೀಸಲಾತಿ ಸಂಬಂಧ ಏನು ಅದೇ ಗೊತ್ತಿರೋ ನಮ್ಗೆ. ಒಂದು ಸಿಂಪಲ್ ಆಗಿ
ಮುಂದೆ ಹೇಳ್ತೀವಿ. ನಂತರ ಈ ಪ್ರಾತಿನಿಧ್ಯದಲ್ಲಿ ಸಮಾನತೆಯನ್ನ ತರ್ತಕ್ಕಂಥದ್ದೇ ಮೀಸಲಾತಿಯ ಮುಖ್ಯ ಉದ್ದೇಶ. ಅದ್ ಹೇಗ್ ತರ್ತೀವಿ? ಈಗ ನಮ್ಮ ದೇಶದಲ್ಲಿ ಬೇರೆ ದೇಶ ಇರ್ಬೋದು, ಜಾತಿ ಜನಾಂಗ ಅದರ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿವಿಕೆಯ ಆಧಾರದಲ್ಲಿ ನಾವು ಮೀಸಲಾತಿ ತರ್ತೀವಿ. 3 ಅಂಶ ಮುಖ್ಯ. ಯಾಕೆಂದ್ರೆ ಎಲ್ಲಾ ಜಡ್ಜ್ಮೆಂಟ್ಗಳು, ನಮ್ಮ ದೇಶದ ಜಡ್ಜ್ಮೆಂಟ್ಗಳು ಈ 3 ಪರಿಗಣಿಸಿಲ್ಲ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆ ಆಧಾರದಲ್ಲಿ ಮೀಸಲಾತಿಯನ್ನ ಕೊಂಡಾಗುತ್ತೆ. ನಮ್ಮ ಸಂವಿಧಾನ ಅದನ್ನೇ ಹೇಳುತ್ತೆ. ಸೊ ಹಾಗಾದ್ರೆ ನಾವು ಮೀಸಲಾತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಬೇರೆಯವರಿಗೆ ಹತ್ರ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದು. ಈಗ ನಾವು ಈ 300 ಮೀಟರ್ 400 ಮೀಟರ್ ರನ್ನಿಂಗ್ ರೇಸ್ ಮಾಡ್ತೀವಿ. ಟ್ರ್ಯಾಕ್ ಗೊತ್ತಲ್ವಾ? 300 ಮೀಟರ್ ಅಥವಾ 400 ಮೀಟರ್ ರನ್ನಿಂಗ್ ರೇಸ್ ಟ್ರ್ಯಾಕ್ ಇರುತ್ತೆ. ಟ್ರ್ಯಾಕ್ ಅದ್ ಹೇಗಿರ್ತೇನೆ? ಟ್ರ್ಯಾಕ್ ಸ್ಟ್ರೈಟ್ ಇರುತ್ತಾ? ಸರ್ಕಲ್ ಇರುತ್ತಲ್ವಾ? ಹೌದು. ಆ ಸರ್ಕಲ್ ಅಲ್ಲಿ ಈಗ ಒಂದು 10 ಜನ ಇದ್ದಾರೆ ಅನ್ಕೋಣ. 10 ಜನ ಓಟಗಾರರಿದ್ದಾರೆ ಅಂತಂದ್ರೆ 10 ಜನರು ಕೂಡ ಸಮಾನವಾಗಿ ಒಂದೇ ಲೈನ್ ಅಲ್ಲಿ ಸಿಗ್ತಾರ? ಏನ್ ಮಾಡಿದ್ರೆ ಈಗ ಒಳಗೆ ಸರ್ಕಲ್ ಚಿಕ್ಕದಲ್ವಾ? ಆ ಒಳಗಿನ ಸರ್ಕಲ್ ಚಿಕ್ಕದಿರ್ತಾನೆ ಓಟ. ಅಲ್ಲಿರ್ತಕ್ಕಂಥವ್ರು ಮುಂದೆ ಇರ್ತಾರ ಹಿಂದೆ ಇರ್ತಾರ? ಹಿಂದೆ ಇರ್ತಾರೆ ಅಲ್ವಾ? ಮತ್ತೆ ನೆಕ್ಸ್ಟ್ ಸರ್ಕಲ್ ಮುಂದೆ, ನೆಕ್ಸ್ಟ್ ಸರ್ಕಲ್ ಮುಂದೆ ಮುಂದೆ ಮುಂದೆ. ಇಲ್ಲಿ ಅಸಮಾನವಾಗಿ ನಿಲ್ಸಿದೀವ ಸಮಾನವಾಗಿ ನಿಲ್ಸಿದೀವ? ಇಲ್ಲಿ ಅಸಮಾನವಾಗಿ ನಿಲ್ಸಿದೀವ ಅವ್ರನ್ನ ಅಥವಾ ಸಮಾನವಾಗಿ ನಿಲ್ಸಿದೀವ? ಅಸಮಾನವಾಗಿ ನಿಲ್ಸಿರ್ತಾನೆ. ಯಾಕೆ ಅಸಮಾನ ನಿಲ್ಸಿದೀವಿ ನಾವಲ್ಲಿ? ಯಾಕೆಂದ್ರೆ ಟ್ರ್ಯಾಕ್ ಸಮಾನವಾಗಿಲ್ಲ. ಓಟದ ಟ್ರ್ಯಾಕ್ ಸಮಾನವಾಗಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ನಾವೇನ್ ಮಾಡಿದ್ವಿ? ಅಸಮಾನವಾಗಿ ನಿಲ್ಸಿ ಅದನ್ನ ಸರಿದೂಗಿಸ್ತಾ ಇದೀವಿ. ಇದೇ ಮೀಸಲಾತಿ. ತುಂಬಾ ಸಿಂಪಲ್. ಇದೇ ಮೀಸಲಾತಿ. ಅಂಬೇಡ್ಕರ್ ಅವರು ಒಂದು ಸಂದೇಶ ಹೇಳ್ತಾರೆ, ವೆರಿ ಬ್ಯೂಟಿಫುಲ್ ಆನ್ಸರ್. ಈಗ ಮೀಸಲಾತಿ ಅಂದ್ರೆ ಏನು? 2 ಸಂಖ್ಯೆ ಇರ್ತವೆ. ಬಿಟ್ವಾಗಿ ಹೇಳ್ಕೊಂಡು 2 ಸಂಖ್ಯೆ ಇದೆ. ಒಂದ್ ಸಂಖ್ಯೆ 5, ಇನ್ನೊಂದ್ ಸಂಖ್ಯೆ 3. ಒಂದ್ ಸಂಖ್ಯೆ 5, ಇನ್ನೊಂದ್ ಸಂಖ್ಯೆ 3. ಈ 5 ಮತ್ತು 3ಕ್ಕೆ ಸಮಾನ ಅಂಕಿಗಳನ್ನ ಕೂಡೋಣ. ಸಮಾನ ಅಂಕಿ ಅಂದ್ರೆ ಇದಕ್ಕೂ 5 ಕೂಡೋಣ, ಇದಕ್ಕೂ 5 ಕೂಡೋಣ. 5ಕ್ಕೆ 5 ಕೂಡಿಸಿದ್ರೆ ಎಷ್ಟಾಯ್ತು? 10 ಆಯ್ತು. 3ಕ್ಕೆ 5 ಕೂಡಿಸಿದ್ರೆ ಎಷ್ಟಾಯ್ತು? 8 ಆಯ್ತು. ಸಮಾನ ಆಯ್ತಾ? ಸಮಾನ ಆಯ್ತಾ? ಸೊ ಅಂದ್ರೆ 2 ಅಸಮಾನ ಅಂಶಗಳಿಗೆ ಸಮಾನ ಅಂಶಗಳನ್ನ ಕೂಡಿದಾಗ ಅವೆರಡು ಸಮ ಆಗಲ್ಲ. ಮತ್ತೆ ಇವೆರಡು ಸಮ ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಅಸಮಾನ ಸಂಖ್ಯೆಗಳನ್ನ ಕೂಡಿಸ್ಬೇಕು. 5ಕ್ಕೆ 3 ಕೂಡಿಸ್ಬೇಕು, 3ಕ್ಕೆ 5 ಕೂಡಿಸ್ಬೇಕು. 5ಕ್ಕೆ 3 ಕೂಡಿಸ್ತಾ ಎಷ್ಟಾಯ್ತು? 3ಕ್ಕೆ 5 ಕೂಡಿಸ್ತಾ ಎಷ್ಟಾಯ್ತು? ಸಮಾನ. ಇದೇ ಮೀಸಲಾತಿ. ಪ್ರಾತಿನಿಧ್ಯವನ್ನ ಕೊಡ್ತಕ್ಕಂಥದ್ದು. ಇದನ್ನ ಯಾರು ಮೀಸಲಾತಿ ವಿರೋಧಿಗಳಿದಾರೋ ಅರ್ಥ ಆಗುತ್ತೆ. ಆದ್ರೆ ಸಮಸ್ಯೆ ಇರ್ತಕ್ಕಂಥದ್ದು ಅರ್ಥ ಮಾಡೋದಲ್ಲ, ಅವ್ರ ಒಟ್ಟೊಳಗಿರ್ತಕ್ಕಂತಹ ಏನು ಜ್ವಾಲಾಗ್ನಿಗೆಯಲ್ಲಿ ಅದು ಸಮಸ್ಯೆ. ಮುಂದೆ ಅದ್ರ ಬಗ್ಗೆ ಮಾತಾಡೋದು. ಸೊ ಈಗ ಗೊತ್ತಾಗಿದೆ ಮೀಸಲಾತಿ ಅಂತಂದ್ರೆ ಪ್ರಾತಿನಿಧ್ಯ, ರೆಪ್ರೆಸೆಂಟೇಷನ್ ಅಂತ ನಮ್ಗೀಗ ಗೊತ್ತಾಗಿದೆ. ಹಾಗಾದ್ರೆ ಮೀಸಲಾತಿ ಹೇಗ್ ಬೇಕು ನಮ್ಗೆ? ಯಾಕೆ ಹೋಯ್ತು? ಮೀಸಲಾತಿ ಕೊಡದೆ ಆಗಲ್ವಾ? ಅಥವಾ ಅನ್ಯಾಯ ಆಗುತ್ತಾ? ಎಸ್, ಇಲ್ಲಿ ಮುಖ್ಯವಾಗಿ ಒಂದು ಕಾರಣ ಇದೆ. ಏನಂದ್ರೆ ನಮ್ಮ ದೇಶದಲ್ಲಿ ಐತಿಹಾಸಿಕ ಅನ್ಯಾಯವಾಗಿದೆ. ಇತಿಹಾಸದಿಂದ ಅನ್ಯಾಯವಾಗಿದೆ. ಯಾರಿಗೆ ಅನ್ಯಾಯವಾಗಿದೆ? ನಿರ್ದಿಷ್ಟ ಜಾತಿಗಳಿಗೆ ಅನ್ಯಾಯವಾಗಿದೆ. ಹೇಗೆ ಅನ್ಯಾಯವಾಗಿದೆ? ಅವ್ರನ್ನ ಶಿಕ್ಷಣ ಮತ್ತು ಆರ್ಥಿಕ ಸೌಲಭ್ಯಗಳಿಂದ ವಂಚಿಸಲಾಗಿದೆ. ಹಾಗಾಗಿ ಐತಿಹಾಸಿಕವಾಗಿ ಅನ್ಯಾಯವಾಗಿದೆ. ಆ ಕಾರಣಕ್ಕೋಸ್ಕರ ಯಾವ ಜಾತಿಗಳು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅನ್ಯಾಯಕ್ಕೆ ಒಳಗಾಗಿದೆಯೋ, ಅಂದ್ರೆ ನಿರ್ದಿಷ್ಟವಾಗಿ, ಅಂದ್ರೆ ನಾವು ಪೂರ್ವೋದ್ದೇಶವಾಗಿ ಮೊದಲೇ ಗೊತ್ತಿದ್ದು ಮಾಡಲಾಗಿದೆಯೋ ಅವ್ರಿಗೆ ಅನ್ಯಾಯವನ್ನ, ಅಂತಹ ಜನಸಮೂಹಗಳಿಗೆ ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಪ್ರಾತಿನಿಧ್ಯವನ್ನ ಸರಿದೂಗಿಸಬೇಕು. ಇದು ಮಿಲ್ಲರ್ ಕಮಿಟಿ ಅಂತ ಹೇಳಿ ಹಾಗಾದ್ರೆ ಸ್ನೇಹಿತರೆ, ಮೀಸಲಾತಿ ಹೇಗ್ ಬೇಕು ನಮ್ಗೆ? ಏಕೆಂದ್ರೆ ಐತಿಹಾಸಿಕವಾಗಿ ಕೆಲವು ಸಮುದಾಯಗಳಿಗೆ ಏನಾಗಿದೆ? ಅನ್ಯಾಯವಾಗಿದೆ. ಆ ಕಾರಣಕ್ಕೋಸ್ಕರ ಮೀಸಲಾತಿಯನ್ನು ನಾವು ಕೊಡ್ತೀವಂತ ಮಿಲ್ಲರ್ ಕಮಿಟಿ ಹೇಳುತ್ತೆ.
ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವಾಗ, ಈ ಮೀಸಲಾತಿ ಯಾರಿಗೆಲ್ಲ ಇದೆ? ಪ್ರಸ್ತುತ ಇವತ್ತಿಗೆ ಮೀಸಲಾತಿ ನಮ್ಮ ದೇಶದಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಇದೆ. ಮೀಸಲಾತಿಯಿಂದ ಹೊರಗಿರ್ತಕ್ಕಂತಹ ಯಾವುದೇ ಜನಸಮುದಾಯ ಇಲ್ಲ ತಾತ್ವಿಕವಾಗಿ. ಯಾಕೆ ತಾತ್ವಿಕವಾಗಿ ಹೇಳ್ತಾ ಇದೀನಿ? ಯಾಕೆ ಅಂತಂದ್ರೆ ಕೆಲವು ಸಣ್ಣ ಸಣ್ಣ ಜಾತಿಗಳಲ್ಲಿ ಮೀಸಲಾತಿ ಇಲ್ಲ. ಆ ಕಾರಣಕ್ಕೋಸ್ಕರ ತಾತ್ವಿಕವಾಗಿ ನಮ್ಮ ದೇಶದ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿ ಇದೆ. ಹಾಗಾದ್ರೆ ಬ್ರಾಹ್ಮಣರಿಗಿದೆಯಾ? ಯಾವ್ದಿದೆ ಈಗ ನೋಡಿ, EWS ಅದು ಐತಿಹಾಸಿಕವಾಗಿ ಅನ್ಯಾಯ ಆಗಿದೆ ಅಂತ ಕೊಟ್ಟಿರಲ್ಲ, ಇಲ್ಲ ತಾನೆ? ಹಾಗಾದ್ರೆ ಆ ಮೀಸಲಾತಿಯೇ ಅದು ವಂಚನೆ ತಾನೆ, ಹುನ್ನಾರ ತಾನೆ ಅದು. ಫ್ಯಾಂಟಾಸ್ಟಿಕ್. ಸೊ ಹಾಗಾಗಿ ಈ ಹಿಂದೆ SC ST ಗಳಿಗೆ ಮಾತ್ರ ಮೀಸಲಾತಿ ಅಂತ ಇಲ್ಲ. ಈಗ ನಮ್ಮಲ್ಲಿ SC ST OBC ಮತ್ತೆ EWS 10% ಮೀಸಲಾತಿ ಇದೆ. ಆ ಕಾರಣಕ್ಕೋಸ್ಕರ ಇಡೀ ನಮ್ಮ ದೇಶದ ಎಲ್ಲಾ ನಾಗರಿಕರಿಗೂ ಎಲ್ಲಾ ಜನಸಮುದಾಯಕ್ಕೂ ಕೂಡ ಮೀಸಲಾತಿ ಇದೆ. ಹಾಗಾದ್ರೆ ಈಗ ಮತ್ತೊಂದು ಮುಖ್ಯ ಘಟನೆ ಬರೋಣ. ಇಲ್ಲಿ ನಮಗೆ ಸಮಯ ಬೇಕು. ಮೀಸಲಾತಿ ಇತಿಹಾಸ ಏನಾಗಿತ್ತು? ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮೀಸಲಾತಿ 1905ರಲ್ಲಿ ಶಾಹು ಮಹಾರಾಜ್ ಅವರು ತಂದ್ರು. ಆ ನಂತರ ಮಿಲ್ಲರ್ ಕಮಿಟಿ ಆಗಿ 1917ರಲ್ಲಿ ಕಮಿಟಿಯ ಆಧಾರದಲ್ಲಿ 1921ರಲ್ಲಿ ನಾಲ್ವಡಿ ಕೃಷ್ಣ ಒಡೆಯರ್ ಮೈಸೂರು ಸಂಸ್ಥಾನದ ಮೀಸಲಾತಿಯನ್ನ ಕೊಟ್ರು. ತದನಂತರ 1921 ನಲ್ಲಿ ಜಸ್ಟಿಸ್ ಪಾರ್ಟಿ ತಮಿಳುನಾಡು ಮೀಸಲಾತಿನ ಜಾರಿ ಮಾಡಿದ್ರು. ಇಷ್ಟು ನಮ್ಗೆ ಗೊತ್ತಿದೆ. ಅಂದ್ರೆ ನಾನು ಮುಂದೆ ಹೇಳ್ತಕ್ಕಂಥದ್ದು ಬೇರೆ ರೀತಿ. ನಾನು ಆ ಮೀಸಲಾತಿ ಇತಿಹಾಸವನ್ನು ನಿಮಗೆ ತಿಳಿಸೋಕ್ಕೋಸ್ಕರ 2 ವಿಧ ಮಾಡ್ಕೊಂಡಿದ್ದೀನಿ. ಒಂದು ಅಸಮಾನತೆಗಾಗಿ ಮೀಸಲಾತಿ, ಇನ್ನೊಂದು ಸಮಾನತೆಗಾಗಿ ಮೀಸಲಾತಿ. ಅಂದ್ರೆ ಅನುವಾದ ಏನು? ನನ್ನ ವಾದ ಏನಪ್ಪಾ ಅಂತಂದ್ರೆ, ಮೀಸಲಾತಿ ಯಾವಾಗ ಬುಡಕಟ್ಟು ಸಮುದಾಯಗಳು ಒಂದು ಕಡೆ ನೆಲೆ ನಿಂತು ಕೃಷಿ ಆರಂಭಿಸಿ ಪಶುಸಂಗೋಪನೆ ಮಾಡ್ತಾ ಸಂಪತ್ತನ್ನ ಒಂದ್ ಕಡೆ ಗುಡ್ಡೆ ಹಾಕೊಂಡು ಕ್ರೋಢೀಕರಣ ಆಯ್ತು, ಮಿಗುತಾಯ ಆಯ್ತು, ಅವಾಗ ಆ ಉಳಿಕೆ ಸಂಪತ್ತಿನ ಮೇಲೆ ಅಧಿಕಾರವನ್ನ ಚಲಾಯಿಸಕ್ಕೋಸ್ಕರ ಮೀಸಲಾತಿಯನ್ನ ಘೋಷಣೆ ಮಾಡ್ಕೊಂಡ್ರು. ಅಲ್ಲಿಂದ ಆರಂಭ ಆಗುತ್ತೆ. ಎಲ್ಲಿಂದ ನಮ್ಮ ದೇಶಕ್ಕೆ ಬಂದಾಗ ಸುಮಾರು ಕ್ರಿಸ್ತಪೂರ್ವ 1000ಕ್ಕೆಲ್ಲ ಇಲ್ಲಿ ಕಬ್ಬಣ ಸಿಕ್ಕಿದಾಗ ಇಲ್ಲಿ ಕೃಷಿ ಆಯ್ತು. ಅದೆಲ್ಲ ಡೀಟೇಲ್ಸ್ ಹೋಗೋಣ. ನಾನು ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ದೊಡ್ಡ ಹುನ್ನಾರದ ಮೂಲಕ ಇಲ್ಲಿ ಕ್ರಾಂತಿಕವಾಗಿ ವೈದಿಕರು ಮೀಸಲಾತಿನ ಜಾರಿ ಮಾಡೋದು. ಅದಕ್ಕೆಲ್ಲ ಗೊತ್ತಿದೆ ಆಲ್ರೆಡಿ. ಬೇಸಸ್ ಅಂದ್ರೆ ಗೊತ್ತೇ ಇರುತ್ತೆ. ಏನಂತಂದ್ರೆ ಪುರುಷ ಸೂಕ್ತ ಅಲ್ವಾ? ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ಮಾನವ ಜನಾಂಗವನ್ನು 4 ವರ್ಣಗಳಾಗಿ ವಿಂಗಡಿಸಲಾಗುತ್ತೆ. ಬ್ರಾಹ್ಮಣ, ದ್ವಿಜರು 2 ಬಾರಿ ಹುಟ್ಟಿದವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಶೂದ್ರರು ದ್ವಿಜರಲ್ಲ. ಯಾಕೆ? ಅವುಗಳೇನ ಆಗಲ್ಲ. ಸೊ ಈ 4 ಭಾಗ ಮಾಡ್ದಾಗ್ಲೇ ಮೀಸಲಾತಿ ಆರಂಭ ಆಗುತ್ತಲ್ಲಿ. ಯಾಕೆ? ವೇದಗಳ ಅಂತರ್ಗೊಂಡಂತ ಸೂತ್ರಗಳು ಯಾವುದು? ಬೋಧನ ಧರ್ಮಸೂತ್ರ, ಗೌತಮ ಧರ್ಮಸೂತ್ರ, ಅಪಸ್ತಂಭ ಧರ್ಮಸೂತ್ರ ಎಕ್ಸೆಪ್ಷನ್ ಬರ್ತಾವ. ಬುದ್ಧ ಹುಟ್ಟಿರುವಂತಹ ಕಾಲಘಟ್ಟದಲ್ಲಿ 100 ಅಂದ್ರೆ 1 ಶತಮಾನದ ಹಿಂದೆ ಈ ಕೃತಿಗಳನ್ನ ರಚನೆ ಮಾಡಲಾಗುತ್ತೆ. ಅವು ಕ್ರಿಸ್ತಶಕ 3ನೇ ಶತಮಾನದವರೆಗೂ ರಚನೆ ಆಗ್ತವೆ. ಸೊ ಇವು ಏನಾಗ್ತಾವಪ್ಪ ಈ ಸೂತ್ರಗಳು ಅಂತಂದ್ರೆ, ಬ್ರಾಹ್ಮಣಿಗೆ ಏನ್ ಕೆಲಸ, ಕ್ಷತ್ರಿಗೆ ಏನ್ ಕೆಲಸ, ವೈಶ್ಯಗೆ ಏನ್ ಕೆಲಸ, ಶೂದ್ರಿಗೆ ಏನ್ ಕೆಲಸ ಹೇಳ್ಕೊತಾರೆ. ಅಂದ್ರೆ ಬ್ರಾಹ್ಮಣಿಗೆ ವೇದಾಧ್ಯಯನ, ಕ್ಷತ್ರಿಯರು ವೀರತ್ವ ರಾಜತ್ವನವರು ಹೊಂದಬೇಕು, ವೈಶ್ಯರು ವ್ಯಾಪಾರವನ್ನ ಮಾಡ್ಬೇಕು, ಧನಪಾಲನೆ ಮಾಡ್ಬೇಕು, ನಂತರ ಶೂದ್ರರು ಈ 3 ಸೇವೆಯನ್ನ ಮಾಡ್ಬೇಕು. ಸೊ ಇದು ಮೀಸಲಾತಿ ಹೌದಲ್ವ? ಇದು ಮೀಸಲಾತಿ ಹೌದಲ್ವ? ಇದು ಮೀಸಲಾತಿನೇ. ಯಾರು ಕುತ್ಕೊಂಡಿದ್ದು? ಪುರೋಹಿತಶಾಹಿಗಳು ಮತ್ತೆ ರಾಜನಾದ ಕ್ಷತ್ರಿಯರು. ಅವರಿಬ್ಬರು ಸಹ ಅವ್ರಿಗೋಸ್ಕರ ಮಾಡಿಕೊಂಡಂತಹ ಅಸಮಾನ ಮೀಸಲಾತಿ. ಇದರಿಂದ ಮಹಿಳೆಯರನ್ನ ಮತ್ತು ಶೂದ್ರರನ್ನ ದೂರ ಇಟ್ಟು ಅವಾಗ ಬಂದಿದೆ ಬುದ್ಧ ಧರ್ಮದ ಮೂಲಕ ಒಂದು ಸಮಾನತೆ ದೊಡ್ಡ ಏನಾಯ್ತು
ಒಂಥರ ಕ್ರಾಂತಿ ಅಂತಾನೆ ಹೇಳ್ತಾರೆ ಬಾಬಾ ಸಾಹೇಬ್, ಕ್ರಾಂತಿಗೆ ಪ್ರತಿಕ್ರಾಂತಿ ಅಂತ ತಿನ್ನೋಡು ಗೊತ್ತಾಗುತ್ತೆ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು. ಅಂದ್ರೆ ಬುದ್ಧ ಎಷ್ಟು ನೀಟಾಗಿ ಏನು ಸಮುದಾಯವನ್ನ, ಒಂದು ಸಮಾಜವನ್ನ ನೋಡ್ತಾ ಇದ್ದ. ಈಗಲೂ ಕೂಡ ಹೆಣ್ಣು ಮುಟ್ಟಾಗ್ತಕ್ಕಂಥ ಸಮಸ್ಯೆ ಇದೆಲ್ಲ ದೊಡ್ಡ ಸಮಸ್ಯೆ ನೋಡಿ. ಇಲ್ಲಿ ಹೆಣ್ಮಕ್ಳ ಕಡಿಮೆ ಇದ್ದಾರೆ, ಉಗ್ರ ಪೂಜೆ ಇದೆ. ಹೆಣ್ಣು ಮುಟ್ಟಾಗ್ತಕ್ಕಂಥ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ಈಗಲೂ ಕೂಡ ನೋಡೋದು ಸುಮಾರು ಜನ ಕುಟುಂಬಗಳಲ್ಲಿ. ನಮ್ಮ ಕುಟುಂಬ ಇದೆಯಲ್ವ, ಕಡಿಮೆ ನಮ್ಮಲ್ಲಿ. ಈಗಲೂ ಕೂಡ ಮೇಲ್ಜಾತಿಯಲ್ಲಿ ಆ ಸಮಸ್ಯೆನೆ. ಬುದ್ಧನ ಶಿಷ್ಯ ಆನಂದದ ಮುಂದೆ ಪ್ರಕೃತಿ ಬರ್ತಾಳೆ. ಪ್ರಕೃತಿ ಸಿಗ್ತಾಳವ. ಪ್ರಕೃತಿ ಸಿಕ್ಕಿದಾಗ ಆ ಪ್ರಕೃತಿಗೆ ಆನಂದ ಏನ್ ಮಾಡ್ತಾರಪ್ಪ ಅಂದ್ರೆ ನೀರನ್ನ ಕೇಳ್ತಾರೆ. ತಾಯಿ ಬೊಕ್ಸ ನೀರು ನಮ್ಮ ತಾಯಿ. ಆಗ ಪ್ರಕೃತಿ ಹೇಳ್ತಾಳೆ, ಬಿಟ್ಟು ಆನಂದ ನಾನು ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾನು ಚಾಂಡಾಲ ಕನ್ಯೆ ಅಂತ. ನಾನು ಜಾತಿ ಕೇಳಿಲ್ಲ ತಾಯಿ, ನಾನ್ ಕೇಳಿದೆ ಅಂತ ಕೇಳಿದೆ ನೀರು, ನಾನ್ ನೀರ್ ಕೂಡ ಅಷ್ಟೇ ಅಂತ ಆನಂದ ಹೇಳ್ತಾನೆ. ಬಿಟ್ಟು ಆನಂದ ನಂತರ ಆದ್ರೂ ಕೂಡ ನಾನ್ ಚಾಂಡಾಲ ಕನ್ಯೆ ಆದ್ರೂ ಸಹ ನೀರು ಕುಡಿದ್ರೆ ಆ ನಂತರವೂ ಕೂಡ ನಾನು ಈ ನೀರ್ನ ಕೊಡಲ್ಲ. ಯಾಕೆಂದ್ರೆ ನಾನು ಇವತ್ತು ಮುಟ್ಟ ಹಾಕಿದ್ದೇನೆ. ಅವಾಗ ನನಗೆ ನಿನ್ನ ಮುಟ್ಟಿನ ಸಮಸ್ಯೆ ಬೇಡ ತಾಯಿ, ನನಗೇನ್ ಬೇಕು, ನಂಗೆ ನೀರ್ ಬೇಕು, ನೀರ್ ಕೊಡು ಅಂತ. ಇವ್ನು ನಕ್ಬಿಡ್ತಾಳೆ. ಯಾರು ಪ್ರಕೃತಿ ನಕ್ಬಿಟ್ಟು ಹೇಳ್ತಾಳೆ ಏನಪ್ಪಾ ಅಂತಂದ್ರೆ, ಅಯ್ಯೋ ಹಾಗಾದ್ರೆ ಈ ದೇಶದ ಅಲ್ವ ನೀನು, ಯಾವ ದೇಶದ ನೀನು ಅಂದ್ರೆ, ತಾಯಿ ನಮ್ ದೇಶದಲ್ಲಿ ಈ ತರ ಸಮಸ್ಯೆಗಳು ಇಲ್ಲವೇ ಇಲ್ಲ. ನಾವು ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯ ನನಗೆ ಉತ್ತರ ಹೇಳ್ತೇನೆ. ಆಯ್ತು. ಈ ಬುದ್ಧಿಸಂ ಅಲ್ಲಿ ಅಥವಾ ಬೌದ್ಧದಲ್ಲಿ ಯಾವ್ದೇ ಪ್ರಶ್ನೆ ಆಗ್ಲಿ 3 ಸರಿ ಕೇಳುವಂತ ಅಭ್ಯಾಸ ಇದೆ. ಆತ 3 ಸರಿ ಕೇಳ್ತಾರೆ. ಅವ್ನು ಹೇಳ್ತಾನೆ, ನಿಮ್ಮ ಊರಿನಲ್ಲಿ ಯಾವುದೇ ಇಲಿ ಬೆಕ್ಕುಗಳನ್ನ ಸಾಕಿಲ್ಲವೇ ಅಂತ ಕೇಳ್ತಾರೆ. ಆನಂದ, ಅಯ್ಯೋ ಸಾಕಿದೀವಲ್ಲ, ಎಲ್ಲರ ಮನೆ ಹೆಚ್ಚು ಕಮ್ಮಿ ಇಲಿಗಳು ಇರ್ತವೆ, ಬೆಕ್ಕು ಇರ್ತವೆ. ಸರಿ, ಆದ್ರೆ ನಿಮ್ಮಲ್ಲಿ ಕುರಿ ಮೇಕೆ ಅವುಗಳನ್ನ ಸಾಕಿಲ್ವ ತಾಯಿ ಅಂತ ಕೇಳ್ತಾರೆ. ಅಯ್ಯೋ ಸಾಕಿದೀವಲ್ಲ, ಅವು ಚೆನ್ನಾಗಿರ್ತವೆ. ನಿಮ್ಮ ಊರಲ್ಲಿ ಹಸು ಆಕುಗಳನ್ನ ಸಾಕಿಲ್ವ ತಾಯಿ? ಅಯ್ಯೋ ಅವು ಇರ್ತವೆ. ಹಾಗಾದ್ರೆ ಅವುಗಳನ್ನ ಅಂದ್ರೆ ಹೆಣ್ಣು ಇಲಿ, ಹೆಣ್ಣು ಬೆಕ್ಕು, ಹೆಣ್ಣು ನಾಯಿ, ಹೆಣ್ಣು ಮೇಕೆ, ಹೆಣ್ಣು ಕುರಿ, ಹೆಣ್ಣು ಹಸು, ಹೆಣ್ಣು ಆಕಳು, ಹೆಣ್ಣು ಎಮ್ಮೆ, ಹೆಣ್ಣು ಕುದುರೆ, ಇವುಗಳನ್ನ ತಿಂಗಳಿಗೆ ಎಷ್ಟು ದಿನ ಊರಿಂದ ಹೊರಹಾಕ್ತೀರಿ ಅಂತ ಕೇಳ್ತೀವಿ. ಅಯ್ಯೋ ನಾವೇ ಹೊರ ಹಾಕೋದನ್ನ ನಾವ್ ಹಾಕಲ್ವಲ್ಲ ಅಂದ್ರೆ, ಮತ್ತೆ ಪ್ರಾಣಿಗಳಿಗೆ ಇರುವಂತಹ ಬೇಗ ಆಗ್ತಾಯಿ ನೀರು ಕೊಡುವಂತ ಪ್ರಕೃತಿ ಯಾವಾಗ ಕೈ ನೀರು ಕೊಡ್ತಾರೆ. ನೀರು ಕೂಡ ಆನಂದ ನಿಲ್ಬೇಕ. ಆಗ ಅವಳು ಇಷ್ಟಪಡ್ತಾಳೆ ಆನಂದನ, ಆನಂದ ಅವಳ. ಸೊ ಅಂದ್ರೆ ಬುದ್ಧನ ಆಲೋಚನೆಗಳು ಈ ಕ್ರಾಂತಿಕಾರ ಇರ್ತಂತ. ಈ ಮಟ್ಟಕ್ಕೆ ಹೆಣ್ಣಲ್ಲೂ ಕೂಡ ಸಮಾನತೆ ಇರುವಂತಕ್ಕಂಥ ಒಂದು ದೊಡ್ಡ ಮಟ್ಟದ ಆಲೋಚನೆ ಬುದ್ಧಿಸಂ ಆಗಿತ್ತು. ಸೊ ಈ ತರ ಕ್ರಾಂತಿ ಆಗುತ್ತೆ. ಯಾರಿಂದ? ಬುದ್ಧನಿಂದಾಗಿ. ಯಾರಿಗೆ ವಿರುದ್ಧವಾಗಿ? ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಚಾತುರ್ವರ್ಣ ಧರ್ಮ ಇತ್ತಲ್ಲ, ಅದಕ್ಕೆ ವಿರುದ್ಧವಾಗಿ. ಅದಾದ ನಂತರ ದೊಡ್ಡ ಕಾಲಘಟ್ಟ ಬರ್ತಕ್ಕಂಥದ್ದು ಮನುಸ್ಮೃತಿ ಕಾಲ. ನಿಮ್ಗೆಲ್ಲ ಗೊತ್ತಿರುತ್ತೆ, ಪುಷ್ಯಮಿತ ಶೃಂಗ ಬೃಹದತ್ತ ಕೊಂದು ಆ ಶೃಂಗ ಸಂಸ್ಥಾನವನ್ನ, ಶೃಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅವಾಗ ಮನುಸ್ಮೃತಿಯನ್ನ ಆಚರಣೆ ಮಾಡಿರುತ್ತೆ. ಆ ಮನುಸ್ಮೃತಿ ಈ ಅಸಮಾನ ಮೀಸಲಾತಿ, ನಾನು ಹೇಳ್ತಾ ಇರೋದು ಯಾವುದು? ಅಸಮಾನ ಮೀಸಲಾತಿಯನ್ನ ಹೇಗೆ ಹೆಚ್ಚು ಮಾಡ್ತಾ ಇದೆ, ಹೇಗೆ ಹೆಚ್ಚು ಮಾಡ್ಬೋದು ಅಂದ್ರೆ, ಒಂದ್ 4 ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ಶ್ಲೋಕಗಳನ್ನ ಓದಿಲಿಕ್ಕೆ ಹೇಳ್ಕೊಡ್ತೀನಿ ನಾನು. ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಜಾತಿಯವರಿಗೆ ದ್ವಿಜಾತಿಗಳು ಎನ್ನುತ್ತಾನೆ. 4ನೇಯವರಾದ ಶೂದ್ರರು ಏಕಜಾತಿಗಳು. ನಾನು ಹೇಳ್ತಾ ಇರೋದು ಇದ್ಕಾಮ ನಮ್ಗೆ ಗೊತ್ತು. ನೆಕ್ಸ್ಟ್ ಹೇಳ್ತಾ ನೋಡಿ, 5ನೇ ಜಾತಿಯು ಇಲ್ಲವೇ ಇಲ್ಲ. ದಲಿತರು ಇಲ್ಲವೇ ಇಲ್ಲ. ಚಾತುರ್ವರ್ಣದೊಳಗೆ ಬರದೆ, ಅದಕ್ಕೆ ಎಂತ ಬಂದೇ ಬರ್ತಾರೆ, ನಾನು ಅಸ್ಪೃಶ್ಯ, ಅವರ್ಣೀಯ ಅಂತ ಬರ್ತಾರೆ ಒಂದ್ ಕಡೆ ಕವಿತೆ. ನೆಕ್ಸ್ಟ್ ಬೆಳಿಗ್ಗೆ ರೈತರ ಬಗ್ಗೆ ಮೇಡಮ್ ಮಾತಾಡ್ಕೊಂಡು ಹೋದಲ್ವಾ, ಮಾಲಲ್ಲಿ ರೈತರಿಗೆ ಎಂಟ್ರಿ ಕೊಡ್ಲಿಲ್ಲ ಒಳಗೆ ಅಂತ ಕಾರಣಕ್ಕೋಸ್ಕರ ಮನುಸ್ಮೃತಿ ರೈತರ ಬಗ್ಗೆ ಹೇಳಿದ್ದೆ ಕೇಳಿ. ಕೃಷಿಯು ಒಳ್ಳೆಯ ವೃತ್ತಿ ಎಂದು ಕೆಲವರು ಹೇಳುತ್ತಾರೆ. ಕೃಷಿಯು ಒಳ್ಳೆಯ ವೃತ್ತಿ ಎಂದು ಕೆಲವರು ಹೇಳುತ್ತಾರೆ, ಆದರೆ ಇದು ಸಜ್ಜನರಿಂದ ತಿರಸ್ಕೃತವಾದ ವೃತ್ತಿಯಾಗಿದೆ. ಯಾವುದು? ಕೃಷಿ ಉಳಿ ಮಾಡದೆ ಒಪ್ಲಿಕ್ತಾನೆ. ಇದು ಸಜ್ಜನರಿಂದ ತಿರಸ್ಕೃತವಾದ ವೃತ್ತಿಯಾಗಿದೆ. ಏಕೆಂದರೆ ನೇಗಿಲಿಂದ ಉಳುವಾಗ ಅದರ ಬಾಲಕ್ಕೆ ಸಿಕ್ಕು ಭೂಮಿಯಲ್ಲಿಯ ಅನೇಕ ಜೀವ ಜಂತುಗಳು ಸಾಯುತ್ತವೆ. ರೈತ ಉಳ್ಬೇಡ ಸದ ನಾವೇ ಸಾಯಲ್ವಾ? ಈ ಕಾಮನ್ ಸೆನ್ಸ್ ಇಲ್ಲ ಮನುಸ್ಮೃತಿ ಬರೋದು.
ಅಂದ್ರೆ ನಾನು ಹೇಳ್ದೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮಲ್ಲಿ ಅಧಿಕಾರವನ್ನ ಹಾಗೆ ಉಳಿಸಿಕೊಳ್ಳುವ ಕಾರಣಕ್ಕೋಸ್ಕರ ಅವರು ಮನುಸ್ಮೃತಿ ರಚನೆ ಮಾಡೋರು. ಅಸಮಾನ ಮೀಸಲಾತಿಯನ್ನ ಜಾರಿಗೆ ತಂದ್ರು. ನಾವು ಅನ್ಕೊಂಡಿದೀವಿ ಮೀಸಲಾತಿ ಈ ಮನೆ ಬಂದಿದೆ ಅಂತ, ಆದ್ರೆ ಅವರ ಮೀಸಲಾತಿ ಇದ್ದೇ ಇರುತ್ತೆ, ಪ್ರತಿ ಸಮಾಜದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅದು ಅಸಮಾನ ಮೀಸಲಾತಿ, ಅವ್ರ ಬದುಕೋಸ್ಕರ ಮಾಡಿದಂತಹ ಮೀಸಲಾತಿ ಆಗಿತ್ತು. ಅಷ್ಟು ಮಾತ್ರ ಅಲ್ಲ ನೋಡಿ, ಇನ್ನೊಂದಿದೆ. ಕೆಲಸ ಮಾಡುವ ಶೂದ್ರನಿಗೆ ಉಳಿದ ಅನ್ನವನ್ನು, ಹಳೆಯ ಬಟ್ಟೆಗಳನ್ನು, ಕೇರಿಕೊಂಡ ಹಸನು ಮಾಡಿದ ನಂತರ ಉಳಿದ ಧಾನ್ಯಗಳನ್ನು ಕೊಡಬೇಕು. ನಮ್ಮ ಸಮಾಜಕ್ಕೆ ಶೂದ್ರರು ಯಾರು ಅಂದ್ರೆ SC/ST ಅಂತಾರೆ, ಹೌದಲ್ವಾ? ಶೂದ್ರರು ಅಂದ್ರೆ ಯಾರು ಅಂದ್ರೆ SC/ST. ಅಸ್ಪೃಶ್ಯ ಅಂದ್ರೆ SC/ST. ಶೂದ್ರ ಅಂದ್ರೆ ಯಾರು ಹೇಳಿದ್ರಿ ನೀವು ಅಂತಂದ್ರೆ ಗೊತ್ತೇ. ಶೂದ್ರ ಅಂದ್ರೆ ಯಾರು? ಅದ ಯಾರ್ಯಾರು? ಎಲ್ಲರೂ ಶೂದ್ರರು ಅಂತಂದ್ರೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಎಲ್ಲರೂ ಅಷ್ಟೇ. ಆದ್ರೆ ಈ ಶೂದ್ರ ಜಾತಿಯೊಳಗೆ ಅಸ್ಪೃಶ್ಯ ಜಾತಿ ಇತ್ತು. ಇಲ್ಲಿ ತನಕ ಕ್ರಿಸ್ತ ಶಕ 4ನೇ ಶತಮಾನ ತನಕ. ಆದ್ರೆ ಆ ನಂತರ ಅಸ್ಪೃಶ್ಯ ಜಾತಿಗಳಾಗ ಮಾರ್ಕೊಟ್ಟು ಅದ್ರ ನಂತರ ಯಾವ್ದು ಸಮಯ ಸಿಕ್ಕಾಗ ಅದೃಷ್ಟ ಬಂದಾಗ ನಾನು ತಿಳಿಸ್ಕೊಡ್ತೀನಿ. ಬಟ್ ಈಗ ಕಂಪ್ಲೀಟ್ ಆಗಿ ಮೀಸಲಾತಿ ನಿಮ್ಗೆ ಹೋಗ್ತೀನಿ ನೋಡಿ. ಬ್ರಾಹ್ಮಣರು ತೆರಿಗೆಯನ್ನ ಕಟ್ಟುವಂತಿಲ್ಲ. ನಾವ್ ಹೇಳ್ತಾ ಇದೆ ಮನುಸ್ಮೃತಿ ಹೇಳ್ತಾ ಇದೆ. ಅಷ್ಟು ನಿಲ್ಲ. ಬ್ರಾಹ್ಮಣನಿಗೆ ಸರಿಯಾಗಿ ಕೆಲಸ ದಯಮಾಡಿ ಇದ್ದೇ ಕೂತಿರೋ ಯುವಕರು ವೈಶ್ಯಸ್, ಬ್ರಾಹ್ಮಣನಿಗೆ ಮಂಗ ಸೂಚಕವಾದ, ಕ್ಷತ್ರಿಯನಿಗೆ ಬಲ ಸೂಚಕವಾದ, ವೈಶ್ಯನಿಗೆ ಧನ ಸೂಚಕವಾದ ಹಾಗೂ ಶೂದ್ರನಿಗೆ ಜುಗುಪ್ಸಾ ಸೂಚಕವಾದ ಹೆಸರುಗಳನ್ನು ಇಡಬೇಕು. ಹೆಸರಿಟ್ಕೊಳ್ಳಕ್ಕೂ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ಶೂದ್ರರಿಗೆ ಹೆಸರಿಟ್ಕೊಳ್ಳೋ ನೋಡಿ, ಮೀಸಲಾತಿ ಎಲ್ಲಿದೆ? ಹೆಸರಲ್ಲೇ ಮೀಸಲಾತಿ ಇದೆ. ಹೆಸರಲ್ಲೇ ಮೀಸಲಾತಿ ಕೂಡ ನಾವ್ ಹೇಳ್ತಾ ಇದೀವಿ ಮೀಸಲಾತಿ ಮನೆ ಬಂದಿದೆ ಅಂತ. ಇನ್ನು ನೋಡಿ, ಸ್ವಯಂ ಮನುವು ಈ ಕೆಳಗಿನ 10 ವಿಧದ ಶಿಕ್ಷೆಯ ದಾನಗಳನ್ನು ಶಿಕ್ಷೆ ಹೇಳಿರ್ಬೋದು. ಈ ದೇಹ ಶಿಕ್ಷೆಗಳು ಕ್ಷತ್ರಿಯ, ವೈಶ್ಯ, ಶೂದ್ರನಿಗೆ ವಿಧಿಸಲ್ಪಡಬೇಕು. ಬ್ರಾಹ್ಮಣನಿಗೆ ದೇಹ ಶಿಕ್ಷೆ ನೀಡದೆ ಹಾಗೆಯೇ ಹೊರಗೆ ಹಾಕಬೇಕು. ಇನ್ನು ಮೀಸಲಾತಿ ಶಿಕ್ಷೆ ಕೊಡದ್ರು ಇಷ್ಟೇ. ಯಾಕೆ ಬ್ರಿಟಿಷರು 1861 ತನಕ ಕೂಡ ಈ ರೀತಿಯ ಮೀಸಲಾತಿ ಇತ್ತು. ನಿಮ್ಗೆ ಮನ್ಮೋಹನ್ ಬಂದಿದೆ, ಅಮೀರ್ ಖಾನ್ ಮಗ ಮಾಡಿದ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಆ ಹಿಂದಿ ಸಿನಿಮಾದ ವಿರುದ್ಧ ದೊಡ್ಡ ಹೋರಾಟ ಆಯ್ತು. ಮಹಾರಾಜ ಅಂತ, ತಮಿಳಲ್ಲ ಹಿಂದಿ ನೋಡಿದ್ರೆ ಮಹಾರಾಜ ಅಂತ. ಅದರಲ್ಲಿ ಏನಪ್ಪಾ ಅಂತಂದ್ರೆ, ಬಿಹಾರದ ಕನ್ಯೆಯರನ್ನ, ಅನ್ಯ ಜಾತಿ ಕನ್ಯೆಯರನ್ನ, ಅವರ ಕನ್ಯತ್ವವನ್ನ ಕಳಿತಕ್ಕಂಥದ್ದು ಪೂಜಾರಿಗೆ ಸಂದರ್ಭ. ಅಂದ್ರೆ ಆ ಹೆಣ್ಣು ಮಗುವನ್ನ ಮೊಟ್ಟ ಮೊದಲು ಅನುಭವಿಸ್ಬೇಕಾದ್ರೆ ಏನಪ್ಪಾ ಅಂದ್ರೆ ಆ ದೇವಸ್ಥಾನ ಪೂಜಾರಿ ಆಗಿದ್ದ ಅಥವಾ ಆ ಸ್ವಾಮೀಜಿ ಆಗಿದ್ದ. ಅದು ಅವನ ಹಕ್ಕು, ಅದೊಂದು ಹಕ್ಕು. ಅದು ಬ್ರಿಟಿಷ್ ಕಾನೂನಿನ ಮೂಲಕ. ಸೊ ಹಾಗಾಗಿ ಮನುಸ್ಮೃತಿ ಅಂತಕ್ಕಂಥದ್ದು ಇಡೀ ಮೀಸಲಾತಿಯನ್ನ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ನೀಡ್ತು, ಶೂದ್ರರಿಗೆ ಮತ್ತು ಮಹಿಳೆಯರಿಗೆ ನೀಡಿಲ್ಲ. ಇನ್ನ ಎಸ್ಸಿಗಳಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ ಇಲ್ಲವೇ ಇಲ್ಲ ಅಂತ ಕತೆ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಬ್ರಿಟಿಷರು ಭಾರತಕ್ಕೆ ಬರೋ ತನಕ ಇದೇ ರೀತಿಯ ಮೀಸಲಾತಿ. ಮೊಘಲರು ಬಂದ್ರು ಕೂಡ ಒಂದ್ ಮಟ್ಟಿಗೆ ಬದಲಾವಣೆ ಆಯ್ತು. ಟಿಪ್ಪು ಕಾಲದಲ್ಲೂ ಕೂಡ ಒಂದು ಮಟ್ಟಿಗೆ ಬದಲಾವಣೆ ಆಯ್ತು. ಟಿಪ್ಪು ಮೈಸೂರು ಭಾಗದಲ್ಲಿ ದಲಿತರಿಗೆ ಭೂಮಿಯನ್ನು ಹಂಚಿದ, ನೀರ್ಗಟ್ಟಿಗಳನ್ನಾಗಿ ಮಾಡ್ದ. ಮೊಘಲರು ಕೂಡ ಏನ್ ಮಾಡ್ದಪ್ಪ ಅಂದ್ರೆ ಕುಶಲಕರ್ಮಿಗಳಿಗೆ ತಮ್ಮ ಆಯಕಟ್ಟಿನ ಸ್ಥಳ ಅಂದ್ರೆ ಅರಮನೆಯ ಒಳಗೆ ಕೆಲಸ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಟ್ರು. ಅಂದ್ರೆ ಒಂದು ಮಟ್ಟಿಗೆ ಸಡಿಲಿಕೆ ಆಗ್ತು. ಆದರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ 1905ರಲ್ಲಿ ಚಾಹು ಮಹಾರಾಜರು ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಮೀಸಲಾತಿಯ ಯಾವ ಮೀಸಲಾತಿ? ಸಮಾನತೆಗಾಗಿ ಮೀಸಲಾತಿಯನ್ನ ಅಲ್ಲಿ ತನಕ ಸಮಾನತೆಗಾಗಿ ಮೀಸಲಾತಿಯನ್ನ ಹೊರಹಾಕೋದಕ್ಕೋಸ್ಕರ ಸಮಾನತೆಗಾಗಿ ಮೀಸಲಾತಿಯನ್ನ 1905ರಲ್ಲಿ ತರಲಾಯಿತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮ್ಮ ಕರ್ನಾಟಕದಲ್ಲಿ 1918ರಲ್ಲಿ ಇಲ್ಲಿ ಮಿಲ್ಲರ್ ಸಮಿತಿಯನ್ನ ಮಾಡ್ಲಾಗುತ್ತೆ. ನಾಲ್ವಡಿ ಕೃಷ್ಣನೊಡೆಯರು ಮೀಸಲಾತಿ ಕಲ್ಪಿಸೋದಕ್ಕೋಸ್ಕರ, ಯಾವ ಮೀಸಲಾತಿ ಅಂದ್ರೆ ಸಮಾನತೆಗಾಗಿ ಮೀಸಲಾತಿ ಕಲ್ಪಿಸೋದಕ್ಕೋಸ್ಕರ ಒಂದು ಮಿಲ್ಲರ್ ಕಮಿಟಿಯನ್ನ ಮಾಡ್ತಾರೆ. ಮಿಲ್ಲರ್ ಬ್ರಿಟಿಷ್ ನ್ಯಾಯಾಧೀಶರ
ನೇತೃತ್ವದಲ್ಲಿ ಆ ಕಮಿಟಿಯನ್ನ ಮಾಡ್ತಾರೆ. ಆ ಕಮಿಟಿ ಮಾಡಕ್ಕೆ ಏನ್ ಕಾರಣ ಅಂತಂದ್ರೆ 1905ರಲ್ಲಿ ಒಕ್ಕಲಿಗ ಸಂಘ ಮತ್ತು ಲಿಂಗಾಯತ ಸಂಘಗಳು ಹೋರಾಟವನ್ನ ಮಾಡ್ತೇವೆ. ಏನಂತ ಯಾಕೆ ಏನಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಯಾರು ಜಾಸ್ತಿ ಆಗಿದ್ದಾರೆ, ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ ನಮಗೆ ಪ್ರಾತಿನಿಧ್ಯವನ್ನು ಕೊಡಬೇಕು, ನಮಗೂ ಸಹ ಮೀಸಲಾತಿ ಕೊಡಬೇಕು ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಒಕ್ಕಲಿಗರು ಮತ್ತು ಲಿಂಗಾಯತರು? ಅದಕ್ಕಿಂತ ಮುಂಚೆ ಯಾರು ಆತರ ಪ್ರಯತ್ನ ಪಟ್ಟಿದ್ರು ಅಂದ್ರೆ ಖಂಡಿತ ಪಟ್ಟಿರ್ತಾರೆ. ಯಾರವರು? ಕನ್ನಡ ಬ್ರಾಹ್ಮಣರು, ಕನ್ನಡ ಭಾಷೆಯ ಬ್ರಾಹ್ಮಣ. ಅವ್ರಾಗುತ್ತೆ ತಮಿಳು ಭಾಷೆಯ ಬ್ರಾಹ್ಮಣ ಜೊತೆ. ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ 1905 ತನಕ ತಮಿಳು ಬ್ರಾಹ್ಮಣರು, ಅಯ್ಯಂಗಾರರು ಸಂಖ್ಯೆ ಜಾಸ್ತಿ ಇರುತ್ತೆ ಮೈಸೂರು ಸಂಸ್ಥಾನದಲ್ಲಿ. ಅವಾಗ ಅವಾಗ ಕೊಡ್ತಾರೆ ಯಾರು? ಕನ್ನಡ ಭಾಷೆಗಿಂತಹ ಬ್ರಾಹ್ಮಣರು ಮಹಾರಾಜರಿಗೆ ತೊಂದರೆ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅಹವಾಲ್ನ ಮನವಿಯನ್ನ ಏನಂದ್ರೆ ಸಂಸ್ಥಾನದಲ್ಲಿ ಜಾಸ್ತಿ ತಮಿಳು ಬಲ್ಲಂತಹ ಯಾರಿದ್ದಾರೆ? ಬ್ರಾಹ್ಮಣರಿದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಗೆ ಮೀಸಲಾತಿ ಕೊಡಿ. ನಮ್ದೇ ಯಾರಿಗೆ? ಕನ್ನಡ ಬಲ್ಲಂತಹ ಬ್ರಾಹ್ಮಣರಿಗೆ ಮೀಸಲಾತಿ ಕೊಡಿ ಅಂತ. ಸೊ ಆ ಹೋರಾಟವನ್ನ ನಮಸ್ತಂತಹ ಲಿಂಗಾಯತ ಮತ್ತು ಒಕ್ಕಲಿಗರು ಸೇರಿದಂತೆ ಕುರುಬ ಸಂಘ ಕೂಡ ಇರ್ತದೆ, ಮುಸಲ್ಮಾನ ಸಂಘ ಕೂಡ ಇರ್ತದೆ. ಅವರೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾರಪ್ಪ ಅಂತಂದ್ರೆ ನಮಗೂ ಕೂಡ ಮೀಸಲಾತಿಯನ್ನ ಕೊಡಿ ಅಂತ ಕೇಳ್ತಾರೆ. ಅವಾಗ ಬಂದಿದ್ದೆ ಮಿಲ್ಲರ್ ಕಮಿಟಿ. ಆದಾದ್ರೆ ನಮ್ಗೆ 75% ಏನ್ ಸಿಕ್ತು? ಮೀಸಲಾತಿ ಸಿಕ್ತು. ಸಿಕ್ಕಿದ ನಂತರ ಶಿಕ್ಷಣ ಉದ್ಯೋಗದಲ್ಲಿ OBCಗಳ ಸಂಖ್ಯೆ ಅಂದ್ರೆ ಶೂದ್ರರ ಸಂಖ್ಯೆ ಅಂದ್ರೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಪರಿಜಿಗರು, ಇವರೆಲ್ಲ ಶೆಟ್ಟಿಗರೆಲ್ಲ ಇವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇತಿಹಾಸ ನಮ್ಮ ಕರ್ನಾಟಕದ. ಇದನ್ನ ವಿರೋಧಿಸಿ ಯಾರು ರಾಜೀನಾಮೆ ಮಾಡ್ತಾರೆ? ವಿಶ್ವೇಶ್ವರಯ್ಯರು ಮತ್ತೆ DVG ಅವರು ಕೂಡ, DV ಗುಂಡಪ್ಪ ಇದ್ರಲ್ಲ, ಅವರು ಕೂಡ ಪತ್ರ ಬರ್ತಾರೆ. ಈ ರೀತಿ ನೀವು ಮೀಸಲಾತಿಯನ್ನ ಶೂದ್ರರಿಗೆ ಕೊಡಬಾರ್ದು. ಅವ್ರು ಏನ್ ಮಾಡ್ಕೊಂಡಿರ್ಬೇಕು? ಸಂವಿಧಾನ ಸಭೆಯಲ್ಲಿ ಬರುತ್ತೆ 1949 ಚರ್ಚೆ ಆಗ್ತಾ ಬೇಕಾದ್ರೆ ದರ್ಬಾಂಗ್ನ ಮಹಾರಾಜ ಅಂತ. ದರ್ಬಾಂಗ್ನ ಮಹಾರಾಜ ಬಾಬಾ ಸಾಹೇಬ್ ಹೇಳ್ತಾರೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿಸಬೇಕು ಅಂತ ಚರ್ಚೆ ಸಂವಿಧಾನ ಸಭೆಯಲ್ಲಿ. ಅವಾಗ ದರ್ಬಾಂಗ್ನ ಮಹಾರಾಜ ಹೇಳ್ತಾರೆ, ದರ್ಬಾಂಗ್ನ ಮಹಾರಾಜ ಭೂಮಲಿಗಾತ ಶಿಕ್ಷಣವನ್ನ ಏನಾದ್ರು ನಾವು ಮೂಲಭೂತ ಹಕ್ಕಾಗಿಸ್ಬಿಟ್ರೆ ನಮ್ಮ ಮನೆ ಕೊಟ್ಟೆಗೆ ಸಗಣಿ ಬಾಚೋದು ಯಾರು? ನಮ್ಮ ಮನೆ ಹೊಲಗಳಲ್ಲಿ ಕೆಲಸ ಮಾಡೋದು ಯಾರು? ತಿಪ್ಪೆ ಬರೋದು ಯಾರು? ಚಾಕ್ರಿ ಮಾಡೋದು ಯಾರು? ಹೆಂಗೆ? ಎಲ್ಲಿ? ಸಂವಿಧಾನ ಸಭೆಯಲ್ಲಿ ಮಾತಾಡೋದು ದರ್ಬಾಂಗ ಮಹಾರಾಜ. ಸೊ ಮೀಸಲಾತಿ ಸಿಂಧ ನಮ್ಗೆ ಮೀಸಲಾತಿ ನಾವು ಕಷ್ಟಪಟ್ಟು ತಗೊಂಡಿದೀವಿ. ಅದಾದ ನಂತರ ಸಿಂಪಲ್ ಆಗಿ ಮುಗಿಸ್ಬಿಡ್ತೀವಿ. ಸಾವಿರದ 1921ರಲ್ಲಿ ಜಸ್ಟಿಸ್ ಪಾಟೀಲ್ ಕೂಡ ಅದೇ ತರ ಮೀಸಲಾತಿನ ಕೊಡ್ತು. ಅದು ಕೊಟ್ಟ ನಂತರ 1932ನಲ್ಲಿ ಪೂನಾ ಪ್ಯಾಕ್ಟ್, ಪೂನಾ ಒಪ್ಪಂದದಲ್ಲಿ ಗಾಂಧಿ ವರ್ಸಸ್ ಅಂಬೇಡ್ಕರ್ ಆಗಿದ ಮೇಲೆ ಗೊತ್ತಿದೆ ಅಲ್ವಾ? ಅದರ ಭಾಗವಾಗಿ ರಾಜಕೀಯ ಮೀಸಲಾತಿ ಯಾರು ಸಿಕ್ತು? SC ST ಗಳಿಗೆ ಮಾತ್ರ ಸಿಕ್ತು ರಾಜಕೀಯ ಮೀಸಲಾತಿ. OBCಗಳಿಗೆ ಸಿಕ್ಕಿರ್ಲಿಲ್ಲ. ಇದು ಕೂಡ ಅವ್ರಿಗೆ ಇಲ್ಲ. ರಾಜಕೀಯ ಮೀಸಲಾತಿಯನ್ನ ದಕ್ಕಿಸಿಕೊಂಡದು ಒಂದು ಮಹಾ ಹೋರಾಟವೇ. ಆದ್ರೂ ಅದನ್ನು ದುಂಬಸಿತ್ತು. ಅದನ್ನ ತುಂಬ ಸರಿ ನಾವು ಮಾತಾಡಿದೀವಿ. ನಂತರ ಚರ್ಚೆಯಲ್ಲಿ ಬಂದ್ರೆ ಅದ್ರ ಬೇಕಾದ್ರೆ ಮಾತಾಡೋಣ. ನಂತರ ಮುಖ್ಯವಾಗಿ 1942ರಲ್ಲಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ, ಅಂದ್ರೆ ಒಂದು ಆಕ್ಟ್. ಅದನ್ನ ಬಾಬಾ ಸಾಹೇಬರು ಬಾಂಬೆ ಶಾಸನದಲ್ಲಿ ಮಂಡಿಸ್ತಾರೆ. ಏನಂತಂದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ SC ST ಗಳಿಗೆ ಅಂದ್ರೆ ಡಿಪ್ರೆಷನ್ ಕ್ಲಾಸಸ್ ನ ಕರೀತಾರೆ. ಅದು ಶೆಡ್ಯೂಲ್ ಕಾಸ್ಟ್ ಆಗುತ್ತೆ ಅವಾಗ 42ರಲ್ಲಿ. ಸೊ ಆ ಪರಿಶಿಷ್ಟ ಜಾತಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೊಡಬೇಕು ಅಂತ ಅವರು ಒಂದು ಆಕ್ಟ್ ಮಾಡ್ತಾರೆ. ಆ ಆಕ್ಟ್ ನ ಭಾಗವಾಗಿ ನಾನು ಕೂಡ ಮೇನ್ಸ್ ಆಗಿದ್ದೀನಿ. ನಿಮ್ಮಲ್ಲೂ ಕೂಡ ತುಂಬಾ ಜನ ಆಗಿರ್ತಾರೆ ಅನ್ಕೋತೀನಿ. ಅಂದ್ರೆ ಮೀಸಲಾತಿ ನನ್ನಲ್ಲಿ ಸಿಕ್ತು. ಸೊ ನಾನು ಇಲ್ಲಿ ತನಕ ವಾದ ಮಾಡಿದ್ದೇನಪ್ಪ ಅಂತಂದ್ರೆ ಮೀಸಲಾತಿ ಇತಿಹಾಸ ಬಂದಾಗ ಅಲ್ಲಿ 2 ರೀತಿ ಇದೆ. ಒಂದು ಅಸಮಾನತೆಗಾಗಿ ಮೀಸಲಾತಿ, ಇನ್ನೊಂದು ಸಮಾನತೆಗಾಗಿ ಮೀಸಲಾತಿ. ಅಸಮಾನತೆಗಾಗಿ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸೂಕ್ತ ಚಾತುರ್ವರ್ಣ ಧರ್ಮದಿಂದ ಬಂದಿತ್ತು. ಆದ್ರೆ ಸಮಾನತೆಗಾಗಿ ಮೀಸಲಾತಿ ಎಲ್ಲಿಂದ ಇದೆ? 1905ರಿಂದ ಶಾಹು ಮಹಾರಾಜ್ ಕೊಟ್ಟಾಗಿಲ್ಲ. ಅಂದ್ರೆ ಒಂದು 100 ವರ್ಷ ಇತಿಹಾಸ ಅನ್ಕೋಣ, 120 ವರ್ಷ ಇತಿಹಾಸ ಅಂದ್ರೆ ಅನ್ಕೋಬಹುದು. ಆದ್ರೆ ಅದು 2000 ವರ್ಷಗಳ ಇತಿಹಾಸ. ಈಗ ನೋಡಿ
2,000 ವರ್ಷಗಳ ಇತಿಹಾಸ ಬಾಳ್ಕೊಂಡು ಬಂದಂತಹ ಅಸಮಾನತೆಗಾಗಿ ಮೀಸಲಾತಿ ಬರೀ 100 ವರ್ಷ ಆದ್ಮೇಲೆ ಹೋಗಿದ್ದಿದೆ. ಏನಪ್ಪ ಅಂದ್ರೆ ಮೀಸಲಾತಿ ಇನ್ನೆಷ್ಟು ದಿನ ಬೇಕು. ಫೇಸ್ಬುಕ್ ಅಲ್ಲಿ ನಮ್ಮ ಅನಿಲ್ ಅಂತ ಸ್ನೇಹಿತ ಇದ್ದಾನೆ, ಅವ್ನು ಹಿಂಗೆ ಹಾಕಿದ್ರೆ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ. ಆಗ ಅಲ್ಲಿ ಅಮೂಲ್ಯ ಗೌಡ ಅಂತ ಒಂದು ಹುಡುಗಿ, ನಿಮ್ಗೆ ಇನ್ನೆಷ್ಟು ದಿನ ಬೇಕು ಮೀಸಲಾತಿ ಅಂತ ಕಮೆಂಟ್ ಹಾಕಿತ್ತು. ಇವನು ಅದಕ್ಕೆ ಮತ್ತೆ ಕಮೆಂಟ್ ಮಾಡಿದ, ಏನಂದ್ರೆ ನಿಮ್ಮ ಹೆಸರಲ್ಲಿ ಗೌಡ ಅಂತಿದೆಯಲ್ಲ ಅದು ಹೋಗೋ ತನಕ ಮೀಸಲಾತಿ ಬೇಕು ನಮ್ಗೆ. ಅಂದ್ರೆ ಸಿಂಪಲ್ ಆಗಿರುತ್ತೆ ಅಂದ್ರೆ ಜಾತಿ ಮೀಸಲಾತಿ ಅನ್ನೋದನ್ನ ಎಷ್ಟು ಮಟ್ಟಕ್ಕೆ ನಾವು ಅಂದ್ರೆ ಅರ್ಥ ಮಾಡಿಸ್ಬೋದು ಅಂತಂದ್ರೆ ಇದಕ್ಕೆ ನಾನು ಉದಾಹರಣೆ ನಿಮಗೆ. ಇನ್ನ ಶಿವಸಬ್ ತುಂಬಾ ಚೆನ್ನಾಗಿತ್ತು. ಶಿವಸಬ್ ಮೀಸಲಾತಿ ವಿರೋಧ ಶಕ್ತಿಗಳು ಯಾವ, ಮೀಸಲಾತಿಯನ್ನ ಅಪೋಸಿಂಗ್ ಮಾಡ್ತಕ್ಕಂಥ ಶಕ್ತಿಗಳು ಯಾವ. 1939 ಅಲ್ಲಿ ಬಾಬಾ ಸಾಹೇಬ್ ಹೇಳೋದು ಸಿಂಪಲ್ ಅದೇ, ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ. ಬ್ರಾಹ್ಮಣ್ಯ ಮತ್ತು ಈ ಬ್ರಾಹ್ಮಣ್ಯ ಬಂಡವಾಳಶಾಹಿ ಇದೆಲ್ಲ ಏನ್ ಅಂದ್ರೆ ಬಂಡವಾಳಶಾಹಿ ನಮ್ಗೆ ಸಂಬಂಧಪಟ್ಟಿದ್ದಲ್ಲಪ್ಪ, ಬ್ರಾಹ್ಮಣ್ಯ ನಮ್ಗೆ ಸಂಬಂಧಪಟ್ಟಿದ್ದು ಜಾತಿ ಇಷ್ಟ ಗೊತ್ತಷ್ಟೇ ನಾವು. ಆದ್ರೆ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ಶಕ್ತಿ ಜೊತೆಗೆ ಇರ್ತಾರೆ. ನನ್ನ ಸ್ನೇಹಿತ ಉಮಾಶಂಕರ್ ಇದ್ದಾರೆ, ಅವನು ಎಕ್ಸಾಂಪಲ್ ಹೇಳ್ತಾರೆ. ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ಎರಡು ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ಮೊದಲಿತ್ತು, ಈಗ ಅದು ಫೇರ್ ಅಂಡ್ ಲವ್ಲಿ ಅಂತ ಬಂದಿತ್ತು ಕ್ರೀಮ್, ಈಗ ಬೇರೆ ಇಷ್ಟಪಟ್ಟಿದ್ದಾರೆ ಫೇರ್ ಅಂಡ್ ಗ್ಲೋ ಅಂತ ಇರ್ಬೇಕು. ಇವಾಗ ಈ ಫೇರ್ ಅಂಡ್ ಲವ್ಲಿ ಇದೆ ಅಲ್ವಾ, ಈ ಫೇರ್ ಅಂಡ್ ಲವ್ಲಿಯನ್ನ ತಯಾರು ಮಾಡ್ತಕ್ಕಂತಹ ಕಂಪನಿ ಏನಾಗಿರ್ತದೋ ಕಾರ್ಪೊರೇಟ್ ಕಂಪನಿ, ಅಂದ್ರೆ ಅದು ಬಂಡವಾಳಶಾಹಿ ಹೌದಲ್ವಾ. ಫೇರ್ ಅಂಡ್ ಲವ್ಲಿ ಕಂಪನಿ ತಯಾರು ಮಾಡ್ತಕ್ಕಂಥದ್ದು ಕಂಪನಿ ಕ್ರೀಮ್ನ ಒಂದು ಬಂಡವಾಳಶಾಹಿ. ಅದಕ್ಕೂ ಬ್ರಾಹ್ಮಣ್ಯಕ್ಕೆ ಏನ್ ಸಂಬಂಧ? ಬಿಳಿಯ ಶ್ರೇಷ್ಠ ಯಾರು ಹೇಳ್ತಿರೋದು? ಬ್ರಾಹ್ಮಣ್ಯ. ಬಿಳಿಯ ಶ್ರೇಷ್ಠ ಅಂತ ಹೇಳೋದು ಬ್ರಾಹ್ಮಣ್ಯ. ನೀನು ಕ್ರೀಮ್ ಹಾಕಿದ್ರೆ ಬೆಳಾಗುತ್ತೆ ಅಂತ ಅಂದ್ರೆ ಬಂಡವಾಳಶಾಹಿ. ಬಿಡಿ, ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ಒಟ್ಟಿಗೆ ಇರ್ತಾರೆ. ನಾವು PUC ಚೆನ್ನಾಗಿ ತಿಕ್ಕೊಬಿಡಿ ಫೇರ್ ಲವ್ಲಿ ಬೆಳೆ ಆಗ್ಲೇ ಇಲ್ಲ. ಓಕೆ, ಸೊ ಹಾಗಾಗಿ ಮೀಸಲಾತಿ ವಿರೋಧಿ ಶಕ್ತಿಗಳನ್ನ ಎರಡೇ, ಮುಖ್ಯವಾಗಿ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ. ಶಿವಸೇನ ಸರ್ ಹೇಳಿದಂತೆ ಪ್ರತಿಯೊಬ್ಬರೊಳಗೂ ಈಗ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ಪರ ಮನಸ್ಥಿತಿ ಬಂದಿದೆ. ಬ್ರಾಹ್ಮಣ್ಯ ಅಂತ ನಮ್ಮಲ್ಲೂ ಕೂಡ ಸುತ್ತೋಗ್ತಿದೆ. ಉದಾಹರಣೆಗೆ ಮನುಸ್ಮೃತಿ ಹೇಳುತ್ತೆ, ಏನೋ ಹೆಣ್ಣು ಮಕ್ಕಳನ್ನ ಹೊಸಗೆ ಹೊರಾಕ್ಬಾರ್ದು, ಕಳಿಸ್ಬಾರ್ದು, ಅವ್ರು ಯಾವತ್ತೂ ಚಂಚಲರು ಅಂತ ಹೇಳುತ್ತೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ಅದು ಭಾವನೆ ನಮ್ಮಲ್ಲಿ ಇರುತ್ತೆ. ಇದ್ರ ಅರ್ಥ ಏನೋ, ನಾವು ಕೂಡ ಬ್ರಾಹ್ಮಣ್ಯವನ್ನ ಪಾಲನೆ ಮಾಡ್ತಾ ಇದೀವಿ, ನಾವು ಕೂಡ ಮನುಸ್ಮೃತಿಯನ್ನ ಪಾಲನೆ ಮಾಡ್ತಿರ್ತಾರೆ. ಸೊ ಒಂದು ನಮ್ಮ ಮನಸ್ ಒಳಗಿಂದ ಆ ಭಾವನೆಗಳನ್ನ ನಾವು ಕಿತ್ತಾಕ್ಬೇಕಾದ ಸ್ನೇಹಿತರೆ. ಹಾಗಿದ್ದ ಮೇಲೆ ಈ ಬಂಡವಾಳಶಾಹಿ ಏನ್ ಮಾಡಿದೆ ಇಲ್ಲಿ ತನಕ? ಒಂದು ಡೇಟಾ ನಿಮ್ಗೆ ಹೇಳ್ಬಿಡ್ತೀನಿ ನಾವು. 2012ರಲ್ಲಿ ಸುಖದೇವ್ ದೇವರವರು ಇಡೀ ಭಾರತ ದೇಶದಲ್ಲಿ 2012 ಹೇಳ್ತಿರೋದು, ಇವಾಗ ಇನ್ನೂ ಕಡಿಮೆ ಆಗಿರುತ್ತೆ, ಎಷ್ಟು ಉದ್ಯೋಗ ಇತ್ತು ವೈಟ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಸಂಘಟಿತ ವಲಯದ ಕೆಲಸಗಳು ಅಂತ ತಿಂಗಳ ಸಂಬಳ ಬರ್ತಾ ಇರ್ತಾವ್ರಿಗೆ. ಎಷ್ಟಿತ್ತು ಅಂತಂದ್ರೆ 8,56,00,000 ಇತ್ತು. ಎಷ್ಟಿತ್ತು? 8,56,00,000 ಇತ್ತು. ಅದರಲ್ಲಿ 70% ಖಾಸಗಿ ಉದ್ಯೋಗಗಳೇ, ಪ್ರೈವೇಟ್ ಜಾಬ್ಸ್. 70% ಎಷ್ಟಾಯ್ತಲ್ಲಿಗೆ? 600 ಲಕ್ಷ, ಅಂದ್ರೆ 6 ಕೋಟಿ ಉದ್ಯೋಗಗಳು ಏನಾಗಿದ್ದವು? ಪ್ರೈವೇಟ್ ಉದ್ಯೋಗಗಳು. ಸರ್ಕಾರಿ ಉದ್ಯೋಗ ಎಷ್ಟಾಗ್ತದೆ? 30% ಮಾತ್ರ. ಎಷ್ಟದು? 2,56,00,000 DGB. ಎಷ್ಟರಲ್ಲಿ? 8,56,00,000 ಸರ್ಕಾರಿ ಉದ್ಯೋಗ ಆಗಿದ್ದು 2,56,00,000 ಮಾತ್ರ, ಅಂದ್ರೆ 30% ಮಾತ್ರ. ಈಗ ನಾನು ನೆಕ್ಸ್ಟ್ ಲೆಕ್ಕ ಬನ್ನಿ. ಇವಾಗ ಅದರಲ್ಲಿ 40% ತಾತ್ಕಾಲಿಕ, 40% ತಾತ್ಕಾಲಿಕ. ನಾವು DSM ಕಡೆಯಿಂದ ಹೋರಾಟ ಮಾಡ್ತಾ ಇದೀವಿ ಅದನ್ನ ಅಲ್ವಾ ಸರ್? ಇದಾಗ್ತಿದ್ವಿ ನಾವು ಏನು ಗುತ್ತಿಗೆ ಆಧಾರದಲ್ಲಿ ನೌಕರಿನ ಮಾಡ್ಕೋಬಾರ್ದು, ತಗೋಬಾರ್ದು ಅಂತ ಅದು ಅಜೆಂಡಾದಲ್ಲಿ ಹಾಕೊಂಡಿದ್ದೀವಿ ನಾವು. ಸೊ ಹಾಗಾಗಿ ಆ 40% ತೆಗೆದು ಬಿಟ್ರೆ 1,54,00,000 ಮಾತ್ರ ಪರ್ಮನೆಂಟ್ ಸರ್ಕಾರಿ ಉದ್ಯೋಗ. ಎಷ್ಟರಲ್ಲಿ? 8,56,00,000. ಅದ್ರಲ್ಲಿ ಮತ್ತೆ 50% ತೆಗೆದು ಮೀಸಲಾತಿ ಎಲ್ಲಿ ಬಂದಿರುತ್ತೆ ಅವಾಗ? ಎಲ್ಲಿ ಬರುತ್ತೆ? 18%. 18% ಅಂದ್ರೆ 856 ಜಾಬ್. ಸಿಂಪಲ್ ಅರ್ಥ ಮಾಡ್ಕೊಂಡ್ರೆ 100 ಜಾಬ್, 100 ಉದ್ಯೋಗಗಳು ಸೃಷ್ಟಿ ಆಗ್ತವೆ ನಮ್ಮ ದೇಶದಲ್ಲಿ ಅಂತಂದ್ರೆ ಮೀಸಲಾತಿಗೆ ಒಳಪಡ್ತಕ್ಕಂಥ 9 ಉದ್ಯೋಗಗಳು
ಇದು ಕರ್ಮಕಾಂಡ. ಹಾಗಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಬಂಡವಾಳಶಾಹಿಗಳನ್ನ ನಾವು ಎದುರಿಸ್ಬೇಕಪ್ಪ ಅಂತಂದ್ರೆ ಖಾಸಗಿಯಲ್ಲೂ ಸಹ ನಾವು ಏನ್ ಕೇಳ್ಬೇಕು? ಮೀಸಲಾತಿನ ಕೇಳ್ಬೇಕು. ಈ ಹೋರಾಟಗಳು ದೊಡ್ಡ ಕಟ್ಟಿದವಾಗ ಅಂದ್ರೆ DSS ಬಲ ಸಿಗ್ಲಿಲ್ಲ. ಬಟ್ ಆದ್ರೆ ಇವಾಗ ಕಾಲ ಮಿಂಚಿಲ್ಲ, ಇಲ್ಲೂ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಸರ್ಕಾರಿ ಉದ್ಯೋಗಗಳು ಕೂಡ ಉದ್ಯೋಗಗಳು ಕೂಡ ಇವಾಗ ನಮ್ಗೆ ಇಲ್ಲ. ನೆನ್ನೆ ನೋಟಿಫಿಕೇಶನ್ ಬಂತು, 1253 KPSC ಹುದ್ದೆಗಳಿಗೆ ಎಷ್ಟು ಜನ ಅರ್ಜಿ ಹಾಕಿರ್ಬೋದು ಹೇಳಿ? 12 ಲಕ್ಷ. 1253 ಹುದ್ದೆಗಳಿಗೆ 12 ಲಕ್ಷ ಅರ್ಜಿ ಹಾಕಿರ್ಬೋದು. ಅಷ್ಟು ನಿರುದ್ಯೋಗ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ ಖಾಸಗಿಯಲ್ಲೂ ಕೂಡ ಏನ್ ಬೇಕು? ನಮ್ಗೆ ಮೀಸಲಾತಿ ಬೇಕು. ಹಾಗಾದ್ರೆ ಆರಕ್ಕೆ ಬರ್ತೀನಿ, ಆ ಮೀಸಲಾತಿಯನ್ನ ಗಟ್ಟಿಗೊಳಿಸೋದು ಹೇಗೆ? ಅದೇ ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ. ಅಂದ್ರೆ SC ಸಾರಾಗ ಹೇಳಿದ್ರು ಪರಮೇಶ್ವರ್ ಸರ್, SC ಒಬ್ಬರೇ ಹೋರಾಟ ಮಾಡಿದ್ರೆ ಆಗಲ್ಲ, ST ಒಬ್ಬರೇ ಹೋರಾಟ ಮಾಡಿದ್ರೆ ಆಗಲ್ಲ, OBC ಒಬ್ಬರೇ ಮಾಡಿದ್ರೆ ಮೈನಾರಿಟಿ. ಮತ್ತೇನ್ ಮಾಡಿದ್ವಿ ನಾವು? SC ST OBC ಮೈನಾರಿಟಿ ಹಾಗೂ ಮೇಲ್ಜಾತಿಯ ಪ್ರಗತಿಪರರು ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋರಾಟ ಮಾಡಿದ್ರೆ ಮಾತ್ರ ನಾವು ಈ ಮೀಸಲಾತಿಯನ್ನ ಉಳಿಸ್ಕೋಬಹುದಾಗಿದೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಕೂಡ 100ರಲ್ಲಿ 9 ಇದೆಯಲ್ವಾ, ಆ 9 ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಸಿಗಲ್ಲ. ನಮ್ಗೆ ಸಿಗ್ತಾರೆ, ಇವಾಗ ಸಿಗಲ್ಲ. ಇನ್ನೊಂದು ಉದಾಹರಣೆ ಇದೆ, EWS 10% ಅದಲ್ವಾ? ಎಕನಾಮಿಕಲಿ ವೀಕರ್ ಸೆಕ್ಷನ್. ಏನ್ ಹೇಳ್ತೇವೆ? ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಾರೆ SC ST OBC ಮೀಸಲಾತಿಯಲ್ಲಿ ಬರದೇ ಇರತಕ್ಕಂತಹ ಸಮುದಾಯಗಳು ಯಾವ್ದು? ಬ್ರಾಹ್ಮಣರು, ನಗರರು, ಮುದಲಿಯಾರ್ಗಳು, ಬನಿಯಾಗಳು ಎಕ್ಸೆಟ್ರಾ. ಎಷ್ಟು % ಆಗಿರೋದು? 5ಗಿಂತ 6% ಇರ್ಬೋದು. ಅವರಲ್ಲಿ ಬಡತನ ರೇಖೆ ಎಷ್ಟಿದೆ ಹಾಕಿರೋದು ಸರ್ಕಾರ? 8 ಲಕ್ಷ. ಒಂದು ವರ್ಷಕ್ಕೆ 8 ಲಕ್ಷ ಇದ್ರೆ ಅಂದ್ರೆ ತಿಂಗಳಿಗೆ ಯಾವ ಬ್ರಾಹ್ಮಣ 66,000 ಸಂಬಳ ತಗೋತಾನೋ ಅವನು ಬಡವ. ಅವ್ರ ಪ್ರಕಾರ ಏನದು? ಬಡವ. 66,000 ರೂಪಾಯಿ ಸಂಬಳ ತಗೊಳ್ತಕ್ಕಂತ ಮಗನಿಗೆ EWS ಗೆ 10% ಮೀಸಲಾತಿ ಕೊಡ್ತಾ ಇದ್ದಾರೆ. ಇವಾಗ ಕೊಡ್ತಾ ಇದ್ರೆ ಆಲ್ರೆಡಿ. ಇದನ್ನ ಕೊಟ್ಟರೆ ಯಾವುದು? ಸಾಮಾಜಿಕ ಅಲ್ಲ, ಆರ್ಥಿಕ ಅಂದರೆ ಆರ್ಥಿಕ ಅಲ್ವಲ್ಲ. 8 ಲಕ್ಷ ಬಡವನ, ಒಂದು ವರ್ಷಕ್ಕೆ 8 ಲಕ್ಷ ಸಂಪಾದನೆ ಬಡವನ. ಇದು ವಿರುದ್ಧ ಕೂಡ ನಾವು ಹೋರಾಟವನ್ನ ಮಾಡ್ಬೇಕು. ನಾವು DSS ಸೆಕ್ರೆಟರಿ ಕಡೆಯಿಂದ ಒಂದು ಪುಸ್ತಕವನ್ನ EWS 10% ಅಂತ ಮಾವಳಿ ಸಭಾದಲ್ಲಿ ಸಂಪಾದನೆ ಮಾಡಿದ್ದಾರೆ. ಆ ಪುಸ್ತಕ ಇವತ್ತು ಸಿಕ್ಕಿರುತ್ತೆ ಅನ್ಕೋತೀನಿ, ನಾನು ಓದಿರ್ತಂತ. ಇಲ್ಲಾಂದ್ರೆ ದಯಮಾಡಿ ಓದಿ. ಹಾಗಾಗಿ ಮೀಸಲಾತಿ ಅಂತಕ್ಕಂಥದ್ದು ಒಳಗೊಳ್ಬೇಕಪ್ಪ ನಾವು ಹೆಚ್ಚಾಗಿ, ಅಂದ್ರೆ ಹೆಚ್ಚು ಗಟ್ಟಿಗೊಳ್ಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ SC ST OBC ಮತ್ತೆ ಮೈನಾರಿಟಿಗಳು ಸೇರ್ಕೊಂಡು ಹೋರಾಟವನ್ನು ರೂಪಿಸಿದ್ರೆ ಮಾತ್ರ ಆಗುತ್ತೆ. ಯಾಕೇನು ಮತ್ತೆ ಶಿವಸರ್ ಹೇಳಿದ್ರಲ್ಲ, ಶಿವಸರು ಅಲ್ಲಿಗೆ ಬರ್ತೀರಿ ಅಂದ್ರೆ ಕಾಲುಗಳು ಬೀದಿಯಲ್ಲಿ ಚಳವಳಿನ ಕಟ್ಟಬೇಕು, ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮಂತರ ಕಾಡಿಗಳು ಕೊಡ್ಲೇಬೇಕು. ಇಲ್ಲ ನಾವು ಕೂಡ ದ್ರೋಹಿಗಳೇ ಆಗ್ತೀವಿ ಅಂತಕ್ಕಂಥದಕ್ಕೆ ನಂದಾಗಿದೆ. ಹಾಗಾಗಿ ಕಡೆದಾಗಿ ಮೀಸಲಾತಿಗೆ ಮಿತಿ ಏನಾದ್ರು ಇದೆಯಾ? ಹೌದು, ಮೀಸಲಾತಿಗೆ ಖಂಡಿತವಾಗ್ಲೂ ಮಿತಿ ಇದೆ. ನಾವು ಅನ್ಕೊಂಡಿದೀವಿ ಮೀಸಲಾತಿ ಅಂತಕ್ಕಂಥದ್ದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಂತ. ಹೌದಾ? ಅಲ್ಲ, ಮೀಸಲಾತಿ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಅದು ಐತಿಹಾಸಿಕ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತಹ ಜಾತಿಗಳ ಅದನ್ನ ಬಿಟ್ಕೊಳ್ಳಿ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವೆಲ್ಲ ಮಾಡ್ತೀವಿ ಸಮಾನತೆ ಬೇಕಪ್ಪ ಅಂದ್ರೆ ಮೀಸಲಾತಿ ಬೇಕು ಅಂತ. ಮೀಸಲಾತಿ ಸಿಕ್ಬಿಟ್ಟು ಸಾಕು, ಏನಾಗುತ್ತೆ? ಸಮಾನತೆ ಬಂದ್ಬಿಡುತ್ತೆ ಅಂತ ಸುಳ್ಳು. ಸಮಾನತೆ ಎಳೆಗೆ ಒಂದ್ ಸಾಧನ ಅಷ್ಟೇ, ಅದು ಒಂದು ತಂತ್ರ ಅಷ್ಟೇ. ಅದು ಮೀಸಲಾತಿ ಅಂತಕ್ಕಂಥದ್ದು. ಮೀಸಲಾತಿ ಬಂದ ತಕ್ಷಣ ಸಮಾಜದಲ್ಲಿ ಸಮಾನತೆ ಉಂಟಾಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವಾಗ ಆಗುತ್ತೆ ಹೇಳಿ? ಪ್ರಭುತ್ವ ಸಮಾಜವಾದ. ಅಂಬೇಡ್ಕರ್ ಹೇಳೋದ್ರಲ್ಲ, ಶಿವಸರ್ ಹೇಳೋದ್ರಲ್ಲ, ಅದನ್ನ ಪ್ರಭುತ್ವ ಸಮಾಜ ಅಂದ್ರೆ ನಾವು ಭೂ ರಾಷ್ಟ್ರೀಕರಣ, ವಿಮೆ ರಾಷ್ಟ್ರೀಕರಣ, ಬೃಹತ್ ಕೈಗಾರಿಕೆಗಳ ರಾಷ್ಟ್ರೀಕರಣ, ಎಲ್ಲಾ ಕಟ್ಟಡ ಕೈಗಾರಿಕೆ ಭೂಮಿ ಎಲ್ಲ ಸರ್ಕಾರದ ಕೈಯಲ್ಲಿ ಇರಬೇಕು. ಪ್ರಭುತ್ವ ಸಮಾಜವಾದ ಅಂದ್ರೆ ಸಂಪತ್ತು ಸಮಸ್ತ ಭಾರತೀಯರಿಗೆ ಸಮನಾಗಿ ಹಂಚಿಕೆ ಆಗಬೇಕು. ಅವಾಗ ಮಾತ್ರ ಅಲ್ಲಿ ಸಮಾನತೆ ಮೂಡಕ್ ಸಾಧ್ಯ. ಅದ್ರ ಜೊತೆಗೆ ಜಾತಿ ವಿನಾಶ ಕಡ್ಡಾಯವಾಗಿ ಆಗಲೇಬೇಕು. ದುರಂತ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾವು ದಲಿತರು ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ, ಏನ್ ಹೇಳ್ತಿದೀವಿ? ಜಾತಿ ಪದ್ಧತಿ ನಾಶ ಆಗುತ್ತಾ? ಆಗಲ್ಲ, ಜಾತಿನ ಸಮ ಮಾಡೋಣ ಅಂತ ಬಹುಶಃ ಹೋಗ್ತಾ ಹೋಗ್ತೀವಿ. ಆದ್ರೆ ಬಾಬಾ ಸಾಹೇಬ್ ಹೇಳಿದ್ರು,
ಜಾತಿಯನ್ನ ನಾಶ ಮಾಡಲೇಬೇಕು. ನನ್ನ ದಾರಿಯಲ್ಲಿ ಅಲ್ಲದಿದ್ದರು ನಿಮ್ಮ ದಾರಿಯಲ್ಲಾದ್ರೂ ನೀವು ಜಾತಿ ನಾಶವನ್ನ ಕೈಗೊಳ್ಳಿ. ಯಾಕೆ ಅಂತಂದ್ರೆ ನೀವು ಯಾವುದೇ ಸಾಮಾಜಿಕ ಕ್ರಾಂತಿ ತಗೊಳ್ಳಿ, ಯಾವುದೇ ಆರ್ಥಿಕ ಕ್ರಾಂತಿ ಮಾಡಿ, ಯಾವುದೇ ರಾಜಕೀಯ ಕ್ರಾಂತಿ ಮಾಡಿ, ನಿಮ್ಮ ಅಡ್ಡಕ್ಕೆ ಏನ್ ಬರುತ್ತೆ? ಜಾತಿಯ ಭೂತ ಬರುತ್ತೆ. ಆ ಕಾರಣಕ್ಕೋಸ್ಕರ ಆ ಜಾತಿಯನ್ನ ನೀವು ನಾಶ ಮಾಡಲೇಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಹಾಗಾಗಿ ಮೀಸಲಾತಿ ಒಂದು ಮಿತಿ ಇದೆ. ಆ ಮಿತಿ ಏನಪ್ಪಾ ಅಂತಂದ್ರೆ ಮೀಸಲಾತಿ ಒಂದಿಂದನೇ ಸಮಾನತೆ ಸಾಧ್ಯ ಇಲ್ಲ. ಸಂಪತ್ತಿನ ಹಂಚಿಕೆಯಿಂದ ನಮ್ಗೆ ಸಮಾನತೆ ಬರೋದಕ್ಕೆ ಚಾನ್ಸಸ್ ಆಗುತ್ತೆ ಅಂತ ಹೇಳ್ತಾ, ಏನೇ ನಾನು ಹೇಳಿದ್ ಏನಿದ್ರು ಹೋಗಿದ್ರು 2 ಪಾಯಿಂಟ್ ನೆನಪಿರ್ಲಿ. ಮೀಸಲಾತಿ ಅಂತಕ್ಕಂಥದ್ದು ಹೊಸ ವಿದ್ಯಮಾನ ಅಲ್ಲ. ಮೀಸಲಾತಿ ಮೊದಲಿಂದ ಇದೆ. ಒಂದು ಅಸಮಾನತೆಗಾಗಿ ಮೀಸಲಾತಿ, ಇನ್ನೊಂದು ಸಮಾನತೆಗಾಗಿ ಮೀಸಲಾತಿ. ನಾವ್ ಏನ್ ತಗೋತಾ ಇದೀವಲ್ಲ ಅದು ಸಮಾನತೆಗಾಗಿ ಮೀಸಲಾತಿಯನ್ನು ಪಡ್ಕೊತಾ ಇದೀವಿ ಇವಾಗ. ಆದ್ರೆ ಅಲ್ಲಿದ್ದು ಅಸಮಾನತೆಗಾಗಿ ಮೀಸಲಾತಿ. ಈಗ ಮತ್ತೆ ಅಸಮಾನತೆಗಾಗಿ ಮೀಸಲಾತಿ ಜಾರಿ ಆಗಿದೆ. ಯಾವ್ದದು? EWS 10%. ಹಾಗಾಗಿ ಹಿಂದಿಗಿಂತ ಹೆಚ್ಚು ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.